ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಜುಲೈ 2024 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಏಕಾದಶಿ ತಿಥಿ, ಅನುರಾಧ ನಕ್ಷತ್ರ, ಶುಕ್ಲ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆಯಿಂದ 12:51 ಈ ಒಂದು ಸಮಯ, ಹಾಗೂ ಸಂಜೆ 5:07 ಸಂಜೆ 5:58 ಈ ಸಮಯ ತೊಂದರೆಯ ದುಷ್ಟ ಮುಹೂರ್ತದ ಒಂದು ಸಮಯಗಳು. ವಿಶೇಷವಾಗಿ ನನ್ನ ಗುರುಗಳು ಒಂದು ಆಶ್ರಮ ಕಟ್ಟಲಿಕ್ಕೆ ಓಡಾಡ್ತಿದ್ದಾರೆ. ಬೆಂಗಳೂರಿನಿಂದ ಯಾರಾದರೂ ಗೊತ್ತಿದ್ರೆ ಕರೆ ಮಾಡ್ಬೋದು. ನನ್ನ ಕೆಳಗಡೆ ಸಂಖ್ಯೆಗಳಿರ್ತವೆ. ಬೆಂಗಳೂರಿಂದ 60-70 ಕಿಲೋಮೀಟ್ರು ಆಸುಪಾಸು. ಬೆಟ್ಟ ಗುಡ್ಡ ಇದ್ರೂ ಸರಿ, ಪೇಪರ್ ಕರೆಕ್ಟ್ ಇರಲಿ, ಜನರಲ್ ಪ್ರಾಪರ್ಟಿ ಅಂತ ನೋಡ್ತಿದ್ದೇವೆ. ರಸ್ತೆ ಒಂದು 30-40 ಅಡಿ ಇದ್ರೆ ತುಂಬಾ ಒಳ್ಳೆಯದು. ಒಂದು 3-5 ಎಕರೆ. ಅವರ ಬಜೆಟ್ ತುಂಬಾ ಒಂದು ಆಶ್ರಮ, ಅವರೇನೋ ಬೇರೆ ಚಿಂತನೆಗಳು. ಅಲ್ಲೊಂದು ಪುಟ್ಟ ಗುಡಿ, ಅಲ್ಲೊಂದು ಪುಟ್ಟ ಗೋಶಾಲೆ, ಒಂದು 4 ಜನಕ್ಕೆ ನೆರಳು ಕೊಡಬೇಕು, ಸಾಕು ಈ ಬದುಕು, ಎಲ್ಲೋ ಒಂದು ಆಧ್ಯಾತ್ಮಿಕ. ನನ್ನನ್ನು ಕರೀತಿದ್ದಾರೆ. ಆಗ್ಲಿ ಗುರುಗಳೇ, ನಾನು ಕೈ ಜೋಡಿಸ್ತೇನೆ ಅಂತ. ನನಗಿಲ್ಲ, ಅದಕ್ಕೆ ಕೇಳ್ತಿದ್ದಾನೆ. ಯಾರಿಗಾದ್ರೂ ಇಂಥದ್ದೊಂದು ವ್ಯವಸ್ಥೆ ಇದ್ರೆ 60-70 ಕಿಲೋಮೀಟರ್, 80 ಕಿಲೋಮೀಟರ್ ಆದ್ರೂ ಸರಿ. ಯಾಕಂದ್ರೆ ಬೆಂಗಳೂರಲ್ಲಿ ನಾನೇ ವ್ಯವಸ್ಥೆ ಮಾಡ್ಬೇಕು ಅವ್ರಿಗೆ ಓಡಾಡ್ಲಿಕ್ಕೆ. ಸೊ ಬೆಳಿಗ್ಗೆ ಎದ್ದು ಒಂದು 2 ಗಂಟೆ ತಾಸಷ್ಟಲ್ಲಿ ಹೋಗಿ ತಲುಪಬಹುದು ಅನ್ನೋ ಕಾರಣಕ್ಕೆ ಒಂದು 3 ಎಕರೆ, ಮ್ಯಾಕ್ಸಿಮಮ್ 5 ಎಕರೆ ಮಕ್ಕಳೇ ಜಮೀನ್ ಬೇಕಿದೆ. ಒಂದು ದೇವಸ್ಥಾನ, ಒಂದು ಗೋಶಾಲೆ ಮಾಡಿಕೊಳ್ಳಲು, ಆಶ್ರಮ ಕಟ್ಟಿಕೊಳ್ಳಲು, ಇಲ್ಲದವರಿಗೆ ಒಂದು 5-10 ಜನಕ್ಕೆ ಒಂದು ನೆರಳು ಕೊಡುವಂತ ಒಂದು ಯೋಜನೆ ಅವರದ್ದು. ಯಾವಾಗಲೂ ಚಿಂತನೆ ಮಾಡ್ತಿರ್ತೇವೆ. ಸೊ ಇಂಥ ಒಂದು ಡಿಸ್ಕಷನ್ ಅಲ್ಲಿ ನನಗೆ ಕೇಳಿ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಮುಂದ್ಗಡೆ ಮಾತಾಡ್ತಿದ್ದೇನೆ. ಕೇರಳದಿಂದ ಹಾಗೂ ತಮಿಳುನಾಡಿಂದ ಈ ಒಂದು ಪುಟ್ಟ ಒಂದು ಗುರುಗಳ ಒಂದು ಸಮ್ಮಿಲನ. ಇಲ್ಲೇ ಇದ್ದು ಏನೋ ಮಾಡೋಣ, ವೈದಿಕ ಪರಂಪರೆಯನ್ನ ಬೆಳೆಸೋಣ, ನೆರಳಾಗೋಣ ಈ ವಿದ್ಯೆ, ಆ ತಾಯಿ ಜಗನ್ಮಾತೆ ಅನ್ನೋ ಒಂದು ಮಾತಿನಿಂದ ಮಾತುಕತೆಗಳಲ್ಲಿ ನನಗೆ ತೋಚಿದ್ದು, ಗುರುಗಳೇ ನಂದೊಂದು ಪ್ಲಾಟ್ಫಾರ್ಮ್ ಇದೆ, ನಾನು ಹೇಳ್ತೇನೆ, ತುಂಬಾ ಜನಗಳ ಹತ್ರನೂ ಹೇಳ್ತಿದ್ದೇನೆ, ನಿಮಗೂ ಕೂಡ ಇದೇ ವಿಚಾರ ಹೇಳ್ತಿದ್ದೇನೆ. ಯಾರಿಗಾದ್ರೂ ಅಂಥದ್ದೊಂದು ಜಾಗದ ವ್ಯವಸ್ಥೆ ಇದೆ, ನಮ್ಮ ಬೆಂಗಳೂರಿಂದ ಒಂದು 60-70 ಮ್ಯಾಕ್ಸಿಮಮ್ 80 ಕಿಲೋಮೀಟರ್ ಒಳಗಡೆ ಒಂದು 3 ಎಕರೆ ಇಲ್ಲ 5 ಎಕರೆ. ತುಂಬಾ ದುಡ್ಡು ಬಾಬತ್ತು ಕಷ್ಟವೇ. ನಾನು ಒಂದು ಪುಟ್ಟ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೇನೆ. ಜಾಗ ಬೇಕು, ಗೊತ್ತಿರ್ತಕ್ಕಂಥವ್ರು. ಬೆಲೆ ಅವರು ಬಂದು ಒಂದು 25-30 ಲಕ್ಷ ಎಕರೆ ಅಂತ ಹೇಳಿದ್ದಾರೆ. 3 ಎಕರೆ ಆದ್ರೆ 25 ಲಕ್ಷ, ಆದ್ರೆ 75 ಲಕ್ಷ, 1 ಕೋಟಿ ಒಳಗಡೆ 5 ಜನ ಸೇರಿಕೊಂಡು ಏನೋ ಒಂದು ಮಾಡಬೇಕು ಅಂತ ತಮ್ಮ ಒಂದು ಕಷ್ಟ ಕಾಲದ ಏನೋ ಒಂದು ಕಷ್ಟಪಟ್ಟು ದುಡಿದಿಟ್ಟಿರ್ತಕ್ಕಂಥದ್ರನ್ನ ಮರಳಿ ಮಣ್ಣಿಗೆ, ಮರಳಿ ಲೋಕಸೇವೆಗೆ, ಜನಸೇವೆಗೆ ಅಂತ ಒಂದು 30-40 ಅಡಿ ಏನಾಗುತ್ತೆ ನಾಳೆ ಜಾಗದಲ್ಲಿ ಅಕ್ಕಪಕ್ಕ ತೊಂದರೆ ಆಗ್ಬಾರ್ದು ಅಂತ ಅಲ್ಲೊಂದು ಗೋಶಾಲೆ ಕಟ್ಟಬೇಕು, ಒಂದು ಅನ್ನಪೂರ್ಣ ಮಂದಿರ ಕಟ್ಟಬೇಕು, ಅಲ್ಲೊಂದು ಪುಟ್ಟದಾಗಿ ವೈದಿಕ ಪರಂಪರೆಯ ಒಂದು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸ ಕಲಿಸ್ಬೇಕು. ದಕ್ಷಿಣ ಭಾರತದಲ್ಲಿ ಯಜುರ್ವೇದ ವಿಶೇಷ. 4 ವೇದಗಳಲ್ಲಿ ಶ್ರೇಷ್ಠ ವೇದ ಅಂದ್ರೆ ಯಜುರ್ವೇದ ಅಂತ. ಸೊ ಯಜುರ್ವೇದದ ಆ ಉಪನ್ಯಾಸ, ಆ ಸಂಕಲ್ಪ ಮಕ್ಕಳಲ್ಲಿ ತುಂಬಿಸ್ಬೇಕು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ, ನಮ್ಮ ನಾಡ ಭಾಷೆ, ನಮ್ಮ ಸಂಸ್ಕೃತಿ ಬೆಳೆಸ್ಬೇಕು. ಆಚಾರ್ಯ ದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಆ ರೂಟ್ ಕರ್ಕೊಂಡು ಹೋಗ್ಬೇಕು ಅವರನ್ನ. ಮೂಲ ಇರೋದೇ ಇದರಿಂದ ಅನ್ನೋದನ್ನ ಮಕ್ಕಳಲ್ಲಿ ಇವತ್ತು ಎಲ್ಲೆಲ್ಲೂ ಈ ವೇಗ ತಟ್ಕೋತಿಲ್ಲ. ಹಿರಿಯರು ತಟ್ಕೋತಿಲ್ಲ, ಮಕ್ಕಳು ತಟ್ಕೋತಿಲ್ಲ.
ಅಂಥವರಲ್ಲಿ ಒಂದು ಬದಲಾವಣೆ ಮಾಡತಕ್ಕಂಥ ಒಂದು ಪರಿವರ್ತನಾ ಕೇಂದ್ರ ಅಲ್ಲೊಂದು ತೆಗಿಬೇಕು ಅನ್ನೋ ಒಂದು ಆಸೆ. ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ಕೊತಿದ್ದೇನೆ, ನಿಮ್ಗೆ ಯಾರಿಗಾದ್ರೂ ದಯಮಾಡಿ ಇಂಥದ್ದೊಂದು ಜಾಗ ವ್ಯವಸ್ಥೆ ಗೊತ್ತಿದೆ, ಒಂದು 20 ರಿಂದ 25 ಲಕ್ಷ ಎಕರೆ, 3 ರಿಂದ 4 ಎಕರೆ ಸಾಕು ಮಕ್ಕಳೇ. ಅವರು ನಾ ಕೇಳಿದೆ ಇನ್ನೂ ಜಾಸ್ತಿ ಬೇಕಾಗುತ್ತಾ ಅಂತ. ಏನಕ್ಕಪ್ಪ ಅಂದ್ರು, ನಾವಿರೋವರೆಗೂ ನಮ್ಮ ನಂತರ ಯಾರು ನಡೆಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ತುಂಬಾ ದೊಡ್ಡ ಜಾಗ ಇದ್ರೆ ಅಲ್ಲೊಂದು ಅಂತಕಲಹ ಶುರು ಆಗುತ್ತೆ, ತುಂಬಾ ಜಾಸ್ತಿ. ಅಲ್ಲೊಂದು ವ್ಯಾಪಾರೀಕರಣ ಶುರು ಆಗ್ಬಿಡುತ್ತೆ, ವ್ಯಾವಹಾರಿಕ ಬಂದ್ಬಿಡುತ್ತೆ, ಲಾಭ ನಷ್ಟಗಳು ಬಂದ್ಬಿಡ್ತವೆ, ದೋಚ್ಕೊಳ್ಳೋದು ಬಾಚ್ಕೊಳ್ಳೋದು ಇನ್ನೊಂದು ಲೆಕ್ಕಗಳು ಬಂದ್ಬಿಡ್ತವೆ. ನಮ್ಮ ನಂತರ ಇದೆಲ್ಲ ಬೇಕಾ ಗಲಾಟೆಗಳು. ಅವರಿಗೆ ಕೈವಾರ ತಾತೆಯ ಕ್ಷೇತ್ರ ತರ ಮಾಡಬೇಕು, ಅಲ್ಲಿ ನಿತ್ಯ ಕಲ್ಯಾಣೋತ್ಸವ, ನಿತ್ಯ ವೈದಿಕ ಸಂಪ್ರದಾಯದ ಒಂದು ಪಾಠಶಾಲೆ, ಈ ತರದೊಂದು ಆಸೆಗಳು. ಅದೊಂದು 4-5 ಹಾಕಿದಾಗ ನನಗೂ ಏನಾದ್ರು ಅಂದ್ರೆ ನೀನು ಬಂದ್ ಮಾಡೋ ಹೀರೋ ಅಂತ ಹೇಳಿದ್ದಾರೆ. ಅದರಿಂದ ಕೇಳ್ಕೊತಿದ್ದೇವೆ, ಯಾರಿಗಾದ್ರೂ ಗೊತ್ತಿದ್ರೆ ಬೆಂಗಳೂರಿಂದ ನಮ್ಮ ಜಾಗದಿಂದ ಒಂದು 60, 70, 80 ಕಿಲೋಮೀಟರ್, ನಾನು ಸ್ನೇಹಿತರು ಆತ್ಮೀಯರು ಗೊತ್ತಿರೋರ ಹತ್ರ ಎಲ್ಲ ಹೇಳ್ತಾ ಇದ್ದೇನೆ. ತುಂಬಾ ದೂರ ಹೇಳ್ತಿದ್ದಾರೆ ಕೆಲವರು, ತುಂಬಾ ಕಾಸ್ಟ್, ಆಲ್ರೆಡಿ ರೆಡಿ ತೋಟ ಇದೆ ಅಂತ. ನಮಗ್ ರೆಡಿ ಬೇಕಿಲ್ಲ, ಪ್ಲೇನ್ ಲ್ಯಾಂಡ್ ಸಾಕು. ಬೆಟ್ಟ ಇದ್ರು ಸರಿ, ಗುಡ್ಡ ಇದ್ರು ಸರಿ, ನಾವು ಮಾಡ್ಕೊತೇವೆ. ನೀರಿನ ವ್ಯವಸ್ಥೆಗೆ ಒಂದು ಬೋರ್ವೆಲ್ ಹಾಕಿದ್ರೆ ಒಂದು 200-300 ಅಡಿನಲ್ಲಿ ನೀರು ಬರುತ್ತೆ ಅಂದ್ರೆ ಸಾಕು ನಮಗೆ. ನಾವೇನು ಅಲ್ಲೊಂದು ದೊಡ್ಡ ಅರಮನೆ ಕಟ್ಟಬೇಕು ಅಂತೇನೋ ಆಸೆ ಪಟ್ಟಿಲ್ಲ ನಮ್ಮ ಗುರುಗಳು. ಒಂದು ಪುಟ್ಟದಾಗಿ ವೈದಿಕ ಕೇಂದ್ರ, ಸಂಪ್ರದಾಯ, ಸಂಸ್ಕಾರ, ಅಲ್ಲೊಂದು ಸಮಾಧಾನ. ಯಾರೋ ಎಲ್ಲೋ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ಭಾರ ಅನ್ಸ್ಬಿಟ್ಟಿದೆ. ಅಲ್ಲೊಂದು ಬಂದು ಒಂದು 5 ದಿನ ಇದ್ದು ಆರಾಧನಾ, ಪೂಜಾ, ಭಕ್ತಿ ವೇದ ಅಂತ ಸಂಸ್ಕಾರ, ಅಲ್ಲೊಂದು ಊಟ ಉಪಹಾರ ಈ ತರ ಮಾಡ್ಕೊಂಡು ಹೋಗೋ ತರ ಒಂದು 10 ಜನಕ್ಕಿರೋ ಒಂದು ವ್ಯವಸ್ಥೆ ಮಾಡಿಸ್ಬೇಕು ಕಣೋ ಅಂತ ಹೇಳಿದ್ದಾರೆ. ಸೊ ಅಂಥದ್ದೊಂದು ಆಲೋಚನೆಗೋಸ್ಕರ ಹೆಜ್ಜೆ ಇಟ್ಟಿದ್ದಾರೆ. ಅದ್ರಲ್ಲಿ ನಾನು ಒಂದು ಅಳಿಲ್ ಸೇವೆ, ಆ ಅಳಿಲ್ ಸೇವೆನಲ್ಲಿ ನಿಮ್ಮ ಹತ್ರನೂ ಅಳಿಲಾ ಕೇಳ್ಕೊತಿದ್ದೇನೆ. ನಿಮ್ಮ ಆತ್ಮೀಯರು, ಮಿತ್ರರು, ಸ್ನೇಹಿತರು ಯಾರೋ ಒಬ್ರು ಸಕಲೇಶ್ಪುರದಲ್ಲಿ ಇದೆ ಅಂದ್ರು. ಇಲ್ಲಿಂದ ಒಂದು 200 ಕಿಲೋಮೀಟರ್ ಆಗುತ್ತೆ ಮಕ್ಕಳೇ. ವಯಸ್ಸಾಗಿದ್ದಾರೆ, ಓಡಾಟ ಕಷ್ಟ, ಕುಟುಂಬಗಳಿದ್ದಾವೆ, ಮಕ್ಕಳು ಮೊಮ್ಮಕ್ಕಳು, ಇನ್ನೊಂದು ರಿಸರ್ಚು ಅದು ಇದು ಅನ್ನೋದು ಇದೆ ಅವರಿಗೆ. ಬೆಂಗಳೂರು ಬಂದು ಇರ್ಲಿಕ್ಕೆ ಒಪ್ಸಿರೋದೇ ದೊಡ್ಡ ವಿಚಾರ. ಮತ್ತೆ ಇಲ್ಲಿಂದ ಅಲ್ಲಿಗೆ ಓಡಾಟ ಮಾಡಿ ಮತ್ತೆ ರಿಟರ್ನ್ ಬರೋದು ಕಷ್ಟವೇ. ಅದಕ್ಕೋಸ್ಕರ ಅಷ್ಟು ದೂರದ್ದು, ಇನ್ನೊಂದು ಚಿಕ್ಕಮಂಗ್ಳೂರ್ ಕಡೆನೂ ಯಾರೋ ಹೇಳಿದ್ರು, ಶಿವಮೊಗ್ಗದ ಕಡೆ ಹೇಳಿದ್ರು, ಈ ತರದ್ದು ದೂರದ್ದು ಯಾಕೋ ರೆಡಿ ತೋಟ ಇರೋದು ಹೇಳಿದ್ರು. ನಮ್ಮ ಬಜೆಟ್ ಅದಲ್ಲ, ಅದಾಗಲ್ಲ ಅಂತ ಹೇಳಿ ನಿಮ್ಮ ಹತ್ರ ಸವಿನಯ ಪ್ರಾರ್ಥನೆ. ಆತ್ಮೀಯರು, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದ್ರೂ ಇದ್ರೆ ದಯಮಾಡಿ ನಮ್ಮ ನಂಬರ್ಸ್ ಏನ್ ಬರ್ತಿದೆಯಲ್ಲ ಒಂದು ಕರೆ ಮಾಡಿ ತಿಳಿಸಿ. ನನ್ನ ಅಷ್ಟೇ ನನ್ಗೆ ಹೇಳ್ತಾರೆ, ನೇರ ನಾನೇ ಮಾತಾಡ್ತೇನೆ. ಒಂದು ದಿನ ನಿಮಗೋಸ್ಕರ ನಾನು ವಿನಿಯೋಜಿಸ್ಕೋತೇನೆ, ಬೇಕಾದ್ರೆ ಸಹಾಯ ಮಾಡಿ ಅಂತ ಕೇಳ್ತಿದ್ದಾನೆ. ಜನರಲ್ ಪ್ರಾಪರ್ಟಿ ಆಗಿರ್ಲಿ, ಒಂದು 30 ಅಡಿ ರಸ್ತೆ ಇದ್ರೆ ಒಳ್ಳೇದು, ಇರ್ಲೇಬೇಕು. ನಾಳೆ ಗಾಡಿಗಳು ಬರ್ತಾ ಅಕ್ಕಪಕ್ಕದವ್ರಿಗೆ ತೊಂದರೆ ಮಾಡಿ ನಾವ್ ಏನಕ್ಕೆ ಆಶ್ರಮ ಕಟ್ಬೇಕು ಮಕ್ಕಳೇ? ಇನ್ನೊಬ್ರದ್ದು ನಾಶ ಮಾಡಿ ಅಂತದ್ ಬೇಡವೇ ಬೇಡ. ಬಂದಿತ್ತು ಇಲ್ಲೇ ಆನೇಕಲ್ ಹತ್ರ ಒಳ್ಳೆ ಜಾಗ ಬಂದಿತ್ತು, ರಸ್ತೆ 20 ಅಡಿ. ಇವತ್ತೆಲ್ಲ ನಾಳೆ ಪಕ್ಕದವ್ರಿಗೆ ಅದು ಜಾಗ ದೊಡ್ಡದಾದಾಗ, ವ್ಯವಸ್ಥೆ ದೊಡ್ಡದಾದಾಗ, ಜನಗಳು ಬರ್ಲಿಕ್ಕೆ ದೊಡ್ಡದಾದಾಗ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗುತ್ತೆ. ಇದೇನೋ ಅಂತ ನಮ್ಮನ್ನ ಬೈಕುಳ ಆಗಿರ್ಬಾರ್ದು. ಇನ್ನೊಬ್ರಿಗೆ ನೋವು ಕೊಟ್ಟು ಅಲ್ಲಿ ಇರೋದೇ ಒಂದು ವೈದಿಕ ಸಂಪ್ರದಾಯ. ವೈದಿಕ ಅಂದ್ರೆ ಇನ್ನೊಬ್ರಿಗೆ ನೋವು ಕೊಡದೆ ಬದುಕುವಂತ ರೀತಿ. ಕೇಳ್ಕೊತಿದ್ದೇನೆ. ಸೊ ನಿಮ್ಮ ಆತ್ಮೀಯರು, ಮಿತ್ರರು, ಸ್ನೇಹಿತರು, ಬಂಧುಗಳು ಯಾರಾದ್ರೂ ಗೊತ್ತಿದ್ರೆ, ಬೆಂಗಳೂರಿಂದ 60-70 ಮ್ಯಾಕ್ಸಿಮಮ್ 80 ಕಿಲೋಮೀಟರ್ ಸಾಕು ನಮಗೆ. ಪ್ಲೇನ್ ಜಾಗ ಮಕ್ಕಳೇ, ಕಲ್ಲು ಬಂಡೆ ಇದ್ರು ಸರಿ, ಒಡೆದಾಕೋತೇವೆ. ಇದಾರೆ ಆತ್ಮೀಯರಿದ್ದಾರೆ, ರೆಡಿ ಮಾಡ್ಕೊಡಕ್ಕೆ ಇದ್ದಾರೆ. ಅದನ್ನ ತೆಗ್ಸಿ ಕ್ರಷರ್ ಒಬ್ರು ಇಟ್ಕೊಂಡಿದ್ದಾರೆ, ಒಬ್ರು JCB ಇಟ್ಕೊಂಡಿದ್ದಾರೆ. ತೆಗಿತೇವೆ ಬಿಡಿ ಗುರುಗಳೇ, ನೀವೇನಾದ್ರೂ ಇದ್ರೆ ಆಜ್ಞೆ ಮಾಡಿ ಅನ್ನೋರಿದ್ದಾರೆ. ಜಾಗ ಬೇಕು ನಮಗೆ ಈಗ ಅಷ್ಟೇ. ಅವ್ರ ಜೊತೆ ನಾನು ಒಂದು ಪುಟ್ಟ ಹೆಜ್ಜೆ, ಒಂದು ಅಳಿಲ್ ಸೇವೆಯಾಗಿ ನಿಂತು ಏನೋ ಒಂದು ನೆರಳು ಆಗ್ಲಿ, ಆ ವೈದಿಕ ಎಲ್ರಿಗೂ ತಲುಪಲಿ. ನಮಗೆ ಇವತ್ತು ಬೇಕಿರೋದು ಈ ಫಾಸ್ಟ್ ಯುಗ ಅಲ್ಲ. ಈ ಫಾಸ್ಟ್ ಅಂತ ಹೋಗಿ ಏನಾಗ್ತಿದ್ದೇವೆ ನೋಡಿ.
ನಮ್ಮ ಮಕ್ಳಿಗೇನು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಗೊತ್ತಿಲ್ಲ. ನಮ್ಮ ದೊಡ್ಡವ್ರಿಗೆ ಎಲ್ಲ ಗೊತ್ತಿದ್ದು ಅದೇ ಒಂದು ಅತಂತ್ರ ಆಗ್ಬಿಟ್ಟಿದೆ. ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ, ದಯಮಾಡಿ ಒಂದು ಪುಟ್ಟ ಸಹಾಯ ಮಾಡಿ. ಒಂದು ಮಾತು ಹೇಳ್ತಾರೆ ದೊಡ್ಡವರುಗಳು, ನಮ್ಮ ಗುರುಗಳು, ದೊಡ್ಡವನು ಕತ್ತೆಯ ಕತೆ ಹೇಳಿದ್ರು ಕೂಡ ಚೆನ್ನಾಗಿರುತ್ತಂತೆ. ಅದು ತುಂಬಾ ದೊಡ್ಡದಾಗಿ ಶ್ರೇಷ್ಠವಾಗಿ ಕಾಣಿಸುತ್ತೆ. ಅದೇ ಸೋತವನು ಭಗವದ್ಗೀತೆಯ ಬಗ್ಗೆ ಹೇಳಿದರೂ ಕೂಡ ಕೆಟ್ಟದಾಗಿರುತ್ತೆ. ಇವನೇನೋ ಬೊಗಳ್ತಾವನೆ ಅಂತ. ಹೌದು ಅಲ್ವೋ ಹೇಳಿ. ಇದನ್ನ ನಿಮ್ಮ ಮಕ್ಕಳಿಗೆ ತುಂಬಿಸಿ. ಇವತ್ತು ನೋಡಿ, ನೀವು ಏನ್ ಹೇಳಿದ್ರು ಕೇಳಲ್ಲ ಯಾರು. ನೀವೊಂದು ವ್ಯವಸ್ಥೆ ಆಗಬೇಕು. ನೀವೊಂದು ಸಿಸ್ಟಮ್. ವ್ಯವಸ್ಥೆ ಅಂದ್ರೆ ಸಿಸ್ಟಮ್, ಆ ಸ್ಥಾನ, ಗತ್ತು. ಇವತ್ತು ರಜನಿಕಾಂತ್ ಏನ್ ಮಾತಾಡಿದ್ರು ನಮಗೆ ಒಂದು ತರ ಹಾಗೇ ಕೇಳ್ತವೆ. ರಾಜ್ಕುಮಾರ್ ಅವರು ಮಾತಾಡೋವಾಗ ಹೀಗೆ ಕೇಳೋರಿದ್ರು. ಇವತ್ತು ನಮ್ ದೊರೆ ಮಾತಾಡ್ತಿದ್ದಾಗೆ ನೋಡಿ ಎಷ್ಟು 100 ಕ್ಯಾಮ್ರಾಗಳು 100 ಮೈಕ್ಗಳು ಬಂದು ನಿಂತ್ಕೊಳ್ಳುತ್ತೆ. ದೊಡ್ಡವರಾದ ಮೇಲೆ ನಾವ್ ಏನು ಮಾತಾಡಿದರೂ ನನ್ನನ್ನು ಸೇರಿಸಿ ಕತ್ತೆಯ ತರ ಮಾತಾಡಿದರು, ಇಲ್ಲ ಕತ್ತೆಯ ಕತೆ ಹೇಳಿದ್ರು ಕೂಡ ಭಗವದ್ಗೀತೆ ತರ ಕೇಳಿಸುತ್ತೆ. ಅದೇ ಯಾರೋ ಸಾಮಾನ್ಯರು ಮಾತಾಡಿದ್ರೆ ಇವನು ಪುಂಗಿದಾಸ, ಏನೋ ಇದು ಯಾವಾಗಲೂ ಇದ್ದಿದ್ದೇ ಇವನ ಕತೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಸಿಸ್ಟಮ್ನಲ್ಲಿ ಇದ್ಕೊಂಡು ಸಿಸ್ಟಮ್ ಅಲ್ಲಿ ಬೈಬೇಡಿ. ವ್ಯವಸ್ಥೆಯಲ್ಲಿದ್ದು ವ್ಯವಸ್ಥೆಯನ್ನು ದೂರಬೇಡಿ. ನೀವೇ ಒಂದು ವ್ಯವಸ್ಥೆಯಾಗಿ ಕಟಿ ಒಂದು ವ್ಯವಸ್ಥೆ. ಈಗ ಒಂದು ನಿಮ್ಮ ಮನೆ, ಅದೇ ವ್ಯವಸ್ಥೆ. ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಎಲ್ರೂ ಇದಾರಲ್ವಾ. ದೊಡ್ಡವ್ರು ಏನಾದ್ರು ಹೇಳ್ತಿದ್ರೆ ಬಾಯಿ ಮುಚ್ಕೊಂಡು ಕೇಳ್ಬೇಕು. ನಾವು ಕೇಳಬೇಕು. ನಾವು ದೊಡ್ಡವರಾಗೋವರೆಗೂ, ದೊಡ್ಡವರಾಗಿಲ್ವಾ ಜೀವನ ಪರ್ಯಂತ ಬಾಯಿ ಮುಚ್ಕೊಂಡು ಕೇಳಬೇಕು. ಇಲ್ಲ ಮಾತಾಡಬಾರ್ದು, ನಾವು ಇಲ್ಲ ಮಾತನಾಡಬಾರದು. ಇದೇ ಸತ್ಯ ಮಕ್ಕಳೇ. ಅಪ್ಪನ ಎದುರಾಕೊಳ್ಳಿ ನೋಡೋಣ. ಫೀಸ್ ಕಟ್ಟಲ್ಲ, ಸ್ಕೂಲ್ ಫೀಸ್ ಕಟ್ಟಲ್ಲ, ಕಾಲೇಜ್ ಫೀಸ್ ಕಟ್ಟಲ್ಲ, ಎಂಥದ್ದು ಇಲ್ಲ. ನೆಟ್ಫ್ಲಿಕ್ಸು ಕಟ್ಟು, ಮನೆ ಇಂಟರ್ನೆಟ್ ಕಟ್ಟು, ಲ್ಯಾಪ್ಟಾಪ್ ಕಟ್ಟು, ಕಾಲೇಜು ಬಸ್ ಪಾಸ್ ಕಟ್ಟು, ಬೈಕ್ ಕಟ್ಟು, ಪಾಕೆಟ್ ಮನಿ ಕಟ್ಟು, ಮೊಬೈಲ್ ಕಟ್ಟು, ಎಲ್ಲ ಕಟ್ಟು. ನನ್ನ ಮನೆಯಲ್ಲಿ ನಾನು ಹೇಳ್ದಾಗ ಕೇಳೋ ಆಗಿದ್ರೆ ಇರು, ಹಾಗೆ ಹೇಳೋದು. ಹೌದು, ಅವ್ರದ್ದೊಂದು ನಿಯಮ ಇದೆ, ವ್ಯವಸ್ಥೆ. ಅವ್ರೊಂದು ತುಂಬಾ ಕಷ್ಟಪಟ್ಟು ಒಂದು ವ್ಯವಸ್ಥೆ ಕಟ್ಟಿದ್ದಾರೆ. ಆ ವ್ಯವಸ್ಥೆಲಿ ಇದ್ದ ಮೇಲೆ ಈಗ ಅವರು ದೊಡ್ಡವರು, ಅವ್ರು ಏನ್ ಹೇಳಿದ್ರು ನಮಗ್ ಭಗವದ್ಗೀತೆಯಾಗಿ ತೆಗೆದುಕೊಳ್ಳಬೇಕು ಅಷ್ಟೇ. ನೀವು ಬೆಳೆದು ದೊಡ್ಡವರಾಗಿ ಓದಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರಿ, ನೀವೊಂದು ಸಿಸ್ಟಮ್ ಕಟ್ಟಿ, ನೀವೊಂದು ಮನೆ ಕಟ್ಟಿ, ನೀವೊಂದು ಮದುವೆ ಆಗಿ, ನೀವೊಂದು ಮಕ್ಕಳು ತಂದೆಯಾಗಿ ನಿಮ್ಮ ಮಕ್ಕಳಿಗಾಗಿ ಭಗವದ್ಗೀತೆ ಬೋಧನೆ ಮಾಡಿ. ಇಲ್ಲಿ ನಿಮ್ಮ ತಂದೆ ತಾಯಿಗೆ ಭಗವದ್ಗೀತೆ ಬೋಧನೆ ಮಾಡಕ್ ಹೋಗ್ಬೇಡಿ. ಅವರ ಹತ್ರ ನೀವು ಬಾಯಿ ಮುಚ್ಚಿಕೊಂಡು ತಲೆ ಬಗ್ಗಿಯೇ ಕುಳಿತುಕೋಬೇಕು. ಬಿಕಾಸ್ ಅವರ ವ್ಯವಸ್ಥೆಯಲ್ಲಿ ನೀವು ಬಂದಿರೋದು, ಅವರ ವ್ಯವಸ್ಥೆಯಲ್ಲಿ ಇದ್ದವ್ರು ನೀವು ದೊಡ್ಡವರಾಗುವವರೆಗೂ ಕಾಯಬೇಕು, ಪ್ರಯತ್ನನೂ ಮಾಡ್ಬೇಕು. ಕೆಲವರಾಗೆ ಯಾವ ಮದುವೆ ಆದ್ಮೇಲೂ ಅಪ್ಪನ ನೆರಳೆ, ಹೆಂಡತಿ ನೆರಳೆ, ಗಂಡನ ನೆರಳೆ. ಅಯ್ಯೋ ಬಿಡಿ ಗುರುಗಳೇ, ನನ್ನ ಗಂಡ ನನ್ನ ಹೊರಗಡೆ ಬಿಡ್ಲೇ ಇಲ್ಲ. ನಿಮ್ಮನ್ನ ಅದ್ಯಾವುದೋ ಪಿಕ್ಚರ್ಗಳಲ್ಲಿ ಹಾಕ್ತಾರಲ್ಲ ದೊಡ್ಡ ದೊಡ್ಡ ಸರಪಳಿಗಳು, ಇಲ್ಲ ಆನೆಗೇನು ಸರಪಳಿಗಳು ಹಾಕಿದ್ದಾಗೆ ನಿಮ್ಮನ್ನ ಕೈ ಕಾಲು ಕಟ್ಟಾಕಿಟ್ಟಿದ್ರ. ಮನೇಲಿ ಒಂದು ಟ್ಯೂಷನ್ ನಡೆಸ್ಬೇಡಿ ಅಂದ್ರ, ಹೊರಗಡೆ ಒಂದು ಪುಟ್ಟ ಅಂಗಡಿ ಕೆಲ್ಸಕ್ಕೆ ಹೋದ ಅಂದ್ರೂ ಕೂಡ ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿಗೆ ಮಿನಿಮಮ್ 10,000 ರೂಪಾಯಿ ಸಂಬಳ ಕೊಡ್ತಾರೆ. ನನ್ನ ಸೊಸೆ ನೀವು ನಂಬಲ್ಲ, ನನ್ನ ಪುಟ್ಟ ಸೊಸೆ, ಮಾಮ ಕೆಲ್ಸ ಸಿಕ್ಕಿದೆ, ಇನ್ನು ಕಾಲೇಜ್ ಆಗಸ್ಟ್ಗೆ ಶುರು. ಸರಿ, ಯಾವ ಕೆಲ್ಸ ಪುಟ್ಟ? ಕೆಫೆನಲ್ಲಿ ಅಲ್ಲಿ ಕ್ಲೀನ್ ಮಾಡೋದು, ಎತ್ತಿ ಜೋಡಿಸೋದು. ರ್ಯಾಂಕ್ ಸ್ಟೂಡೆಂಟ್ ಮಕ್ಕಳೇ, 98% ನನ್ನ ಮಗು, ನನ್ನ ಸೊಸೆ. ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕೂತ್ಕೊಂಡು ಏನ್ ಮಾಡ್ಲಿ? ಎಷ್ಟೊತ್ತಿಂದ ಎಷ್ಟೋ ತಪ್ಪು. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. 12 ಗಂಟೆಯಿಂದ 9 ಗಂಟೆ. ಇಲ್ಲಿಂದ 1 ಕಿಲೋಮೀಟರ್ ಮಾಮ, ಬಂದ್ಬಿಡ್ತೇನೆ. ಹೋಗ್ಬಿಟ್ಟು 10,000 ಕೊಡ್ತಾರೆ. ಅದನ್ನ ಎತ್ತಿಟ್ಕೊಂಡು ನನ್ನ ಬಟ್ಟೆ ಶೂಸ್ಗೆ ಇಲ್ಲ ಅಮ್ಮನ ಖರ್ಚಿಗೆ ಕೊಡ್ತೀನಿ. ನನ್ನ ಕಣ್ಣಲ್ಲಿ ನೀರು.
ಅವರ ಅಮ್ಮನಿಗೆ ಬರದ ಬುದ್ಧಿ ನನ್ನ ಸೊಸೆಲ್ ಬಂದಿದೆ. ಇವತ್ತಿನ ಮಕ್ಕಳು ನೋಡಿ ವ್ಯವಸ್ಥೆನ ಕಟ್ತಿದ್ದಾರೆ. ಹೇಳಿದ್ರೆ ನಿನ್ ಕಾಲು ನೀನೇ ನನಗೆ ದೊಡ್ಡವಳಮ್ಮ, ಭಗವದ್ಗೀತೆ ಮಾತಾಡ್ದಾಗ ಮಾತಾಡ್ತಿದ್ದಿ, ಸುಮ್ಮನೆ ಇರಬಾರ್ದೇನೋ ಇನ್ನೊಂದು ತಿಂಗಳಿಗೆ. ಸುಮ್ಮನೆ ಇದ್ದು ಏನ್ ಮಾಡ್ಲಿ ಮಮ್ಮ? 10,000 ಬರುತ್ತೆ ಮಾಮ, 10,000 ನೋಡಿ. ಬದುಕುತ್ತೇನೆ ಅಂತ 18 ವರ್ಷದ ಮಗು ಬಾಯಲ್ಲಿ ಬರುತ್ತೆ, ಹೋಗ್ತೇನೆ ಬದುಕ್ತೇನೆ ಮಾಡ್ತೇನೆ ಅಂತ. ಇವತ್ತು ಎಷ್ಟೋ ಜನ ನಾವು ಹೊಸಲ್ ದಾಟೋಲ್ಲ, ಇನ್ನು ಗಂಡನ ಮೇಲೆ ಹೇಳ್ಕೊಂಡು, ಅಮ್ಮನ ಮೇಲೆ ಹೇಳ್ಕೊಂಡು, ಅಪ್ಪನ ಮೇಲೆ ಹೇಳ್ಕೊಂಡು, ಇಲ್ಲ ಅವ್ರ ಮೇಲೆ ಭಾರ ಆಗಿ ಬಿದ್ಕೊಂಡು, ಯು ಆರ್ ನಾಟ್ ಬ್ರೇಕಿಂಗ್ ದ ಚೈನ್. ನೀವಾಗ ನೀವು ಸಂಕೋಲಿ ಹಾಕೋಬಿಟ್ಟಿದ್ದೀರಿ ಮಕ್ಕಳೇ. ಗೆದ್ದ ಮೇಲೆ ಕತ್ತೆ ಹೇಳಿದ್ರು ಕೂಡ ಭಗವದ್ಗೀತೆ ತರ ಕಾಣಿಸುತ್ತೆ, ಕೇಳಿಸುತ್ತೆ, ನೋಡ್ಸುತ್ತೆ. ಅಬ್ಬಾ ದೊಡ್ಡವ್ರು ಅವ್ರು ಹೇಳೋದಲ್ಲ ಒಂಥರ ಕೇಳಿಸುತ್ತಪ್ಪ. ನಿಮ್ಮನ್ನ ಯಾರು ದೊಡ್ಡವ್ರಾಗ್ಬೇಡಿ ಅಂದ್ರೆ, ನಿಮ್ ಮನೆಗಾದ್ರೂ ನೀವು ದೊಡ್ಡವ್ರಾಗಿಪ್ಪ. ನಿಮ್ ಮನೇಲಿ ನಿಮ್ಗೊಂದು ಮರ್ಯಾದೆ ಬೇಡವಾ? ನೀವು ನಿಮ್ ಮನೆಗೆ ದೊಡ್ಡವ್ರಾಗಿ ಹೋಗಿ ಹೊರಗಡೆ. ಇದೇ ನಾನಾ ಇವತ್ತು ಬದುಕುತ್ತೇನೆ ಅಂದ್ರೆ ಬೆಂಗಳೂರಿನಲ್ಲಿ 1000 ದಾರಿ ಮಕ್ಕಳು ಸುಮ್ಮನೆ ಹೇಳ್ತಾರೆ ಕೆಲ್ಸ ಇಲ್ಲ ಅಂತ. ನಮ್ ಕಾಲಕ್ಕೆ ತಿಂಗಳಿಗೆ 20 ರೂಪಾಯಿ ಸಂಬಳ ನಾನು ನೋಡ್ದವ್, ದಿನಕ್ಕೆ 10 ರೂಪಾಯಿ ಸಂಬಳ ನೋಡ್ದವ್ ನಾನು. ಆಮೇಲೆ ತಿಂಗಳಿಗೆ 600 ರೂಪಾಯಿ ಸಂಬಳ ನೋಡ್ದವ್ ನಾನು. ಆಮೇಲೆ ತುಂಬಾ ದೊಡ್ಡ ಸಂಬಳವನ್ನು ನೋಡಿದ್ದೇನೆ, ತಿಂಗಳಿಗೆ 73,000 ಕೈಗೆ ತಗೊಂಡಿರೋದು ಉಂಟು. ಆಮೇಲೆ ತಿಂಗಳಿಗೆ ಒಂದೊಂದು ಪ್ರಾಜೆಕ್ಟ್ಗಳು ಮಾಡುವಾಗ 10 ಲಕ್ಷ 20 ಲಕ್ಷ ತಗೊಂಡಿರೋದು ಉಂಟು. ಬದುಕುತ್ತೇನೆ ಎಂದು ನಿಂತರೆ ಬೆಂಗಳೂರು ಕೈ ಬೀಸಿ ಕರೆಯುತ್ತೆ, ಮಹಾನಗರ ಆಗ್ಬಿಟ್ಟಿದೆ ಇವತ್ತು. ನಿಮ್ ಮನೇಲಿ ನೀವು ದೊಡ್ಡವ್ರು ಆಗ್ತಿಲ್ಲ. ನಮ್ ಗಂಡ ಹಂಗಂತ ಅವನ ಹತ್ರ ಕೈ ಚಾಚಿ ಸಾಕಾಗ್ಬಿಟ್ಟಿದೆ. ಅರೇ ಇವತ್ತು ನನ್ನ ಆತ್ಮೀಯರ ಮನೆಯಲ್ಲಿ ಒಬ್ಬ ಮೇಲ್ ನರ್ಸ್ ಬಂದಿದ್ದಾರೆ. ಅದನ್ನು ಒಂದು 62 ವರ್ಷ, ಮಲಗಿರೋರ್ಗೆ 72 ವರ್ಷ. ಬಂದು ನೀಟಾಗಿ ಕ್ಲೀನ್ ಮಾಡಿ ಕುಳಿತುಕೊಂಡು ಟ್ಯಾಬ್ಲೆಟ್ ಇಂಜೆಕ್ಷನ್ ಆ ಟೈಮ್ಗೆ ಕೊಡೋದು ಮಾಡೋದು. ಎಷ್ಟು ಗೊತ್ತಾ? ಊಟ ತಿಂಡಿ ಕಾಫಿ ಎಲ್ಲ ಅಲ್ಲೇ, ಮಲಗೋದು ಅಲ್ಲೇ. ಹೆಚ್ಚು ಕಡಿಮೆ 25,000 ಸಂಬಳ. 60 ವರ್ಷದವರು ಬಂದು 72 ವರ್ಷದವ್ರು ಮಾಡ್ತಿದ್ದಾರೆ ಮೇಲ್ ನರ್ಸ್ ಸರ್ವಿಸ್ಸು. ನೀವು ದೊಡ್ಡವರಾಗಕ್ಕೆ ಇಷ್ಟಪಡ್ತಿಲ್ಲ ಮಕ್ಕಳೇ. ನಿಮಗೆ ಹಿಂಗೆ ಕೈ ಚಾಚೋದು ಅಭ್ಯಾಸ. ಕೈ ಚಾಚೋದು ಅದ್ ಮಾಡಿ ಇಟ್ಕೊಬಿಟ್ಟಿದ್ದೀರಾ, ನಿಮ್ಮ ಮನಸ್ಸನ್ನ ಅಲ್ಲಿಗೆ ಹಾಕೋಬಿಟ್ಟಿದ್ದೀರಾ. ನೀವು ಆ 4 ಗೋಡೆಗಳ ಮಧ್ಯದಲ್ಲಿ ನಿಂತ್ಕೊಬಿಟ್ಟಿದ್ದೀರಾ. ನಾನು ಹೀಗೆ ಬದುಕ್ಬೇಕು, ನಾನು ಹಿಂಗೆ ಬದುಕ್ಬೇಕು. ಇನ್ನೇನ್ ಮಾಡೋಣ ಮಕ್ಕಳೇ? ಒಂದು ಬಾರಿ ದೊಡ್ಡವರಾಗಿ ನೋಡಿ, ನೀವು ಮಾತನಾಡುವ ಪ್ರತಿ ಮಾತು ಭಗವದ್ಗೀತೆ ಆಗುತ್ತೆ. ಇಲ್ಲ ನೀವು ಭಗವದ್ಗೀತೆ ಮಾತಾಡಿದ್ರು ಕೂಡ ಕತ್ತೆ ಹಾಡು ಹಾಡ್ದಾಗಿರುತ್ತೆ. ನಿಮ್ಮ ಮಾತು ಯಾರು ಕೇಳಲ್ಲ. ನಾನು ಕೇಳಲ್ಲ. ನನ್ನ ಮನೇಲಿ ನನ್ನ ಅಕ್ಕ ಮಾತಾಡಿದ್ರೆ ಕೇಳಲ್ಲ. ನೀನ್ ದೊಡ್ಡವಳಾಗು ಅಂತೀನಿ. ಇನ್ನೊಂದಕ್ಕ ನೀನ್ ದೊಡ್ಡವಳಾಗು ಅಂತ, ಇನ್ನು ದೊಡ್ಡವರಾಗು ಅಂತ. ನನ್ನ ತಮ್ಮನಿಗೂ ಅಷ್ಟೇ, ನೀನ್ ದೊಡ್ಡವನಾಗು ಅಂತ. ಮಾತಾಡ್ಬೇಡ. ದೊಡ್ಡವ್ರು ಅನ್ನಿಸ್ಕೊಳ್ಳೋದು ದೊಡ್ಡವರಾಗೋದ್ರಿಂದಲ್ಲ. ನನ್ನ ಅಣ್ಣನ ಹತ್ರನೂ ಅಷ್ಟೇ, ನೀನ್ ದೊಡ್ಡವನಾಗಿಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ. ಹೌದು, ಅದಕ್ಕೆ ನೀವು ದೊಡ್ಡವರಾಗಿಲ್ಲ. ನಿಭಾಯಿಸೋದು, ಜವಾಬ್ದಾರಿ ತಗೊಳ್ಳೋದು ಕೂಡ ದೊಡ್ಡತನವೇ ಮಕ್ಕಳೇ. ದೊಡ್ಡವರು ಅಂತ ಅಂದಿದ ತಕ್ಷಣ ಮನೇಲಿ ದೊಡ್ಡ ಮಗ ದೊಡ್ಡವನಲ್ಲ, ಚಿಕ್ಕವನು ದೊಡ್ಡವನಾಗಬಲ್ಲ. ನಾನು ಚಿಕ್ಕವನೇ ದೊಡ್ಡವನಾಗಿದ್ದೀನಿ. ಆ ಜವಾಬ್ದಾರಿಗಳ ತೂಕದಲ್ಲಿ ತಗೊಂಡಿಲ್ಲ. ಇನ್ನು ಎಷ್ಟು ದಿನ ಈ ತರ ಸುಳ್ಳು ಹೇಳ್ಕೊಂಡು ಬದುಕ್ತೀರಿ ಮಕ್ಕಳೇ? ವ್ಯವಸ್ಥೆ ಕೊಟ್ಟಿಲ್ಲ, ಸಿಸ್ಟಮ್ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ? ನಿಮ್ಮನ್ನ ಇನ್ನೂ ಬಾವಿಲೇ ಈಜು ಅಂತ ಯಾರು ಹೇಳಿತ್ತು? ಬರೀ ಬಾವಿಗೋಸ್ಕರ ಅಗಿತಾ ಕೂತ್ಕೋತ. ದೊಡ್ಡ ಕೆರೆ ಕಟ್ರೆ, ಕಲ್ಯಾಣಿ ಕಟ್ರೆ, ಹೋಗ್ರಿ ಎದ್ದು. ನಿಮ್ಮ ಮನೆಗಾದರೂ ನೀವು ದೊಡ್ಡವರಾಗಿ. ಇಲ್ಲ, ನಿಮ್ಮ ಮಕ್ಕಳೇ ನಿಮ್ಮನ್ನ ಕಾಲ್ ಕಸಕ್ಕೆ ಇಟ್ಬಿಡ್ತಾರೆ. ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಬಂಧುಗಳು, ನಿಮ್ಮ ಆತ್ಮ. ಅಯ್ಯೋ ಅವ್ನು ಬರ್ತಾನೆ, ಸುಮ್ಮನೆ ಟೀ ಕೊಡೋಕ್ಕೂ ದುಡ್ಡಿಲ್ಲ ಅವನ ಹತ್ರ, ಯೋಗ್ಯತೆಗೆ ಅಂದ್ಬಿಡ್ತಾನೆ. ಇದು ಸತ್ಯ. ಇದು ನನ್ನ ಜೀವನದಲ್ಲಿ ನಡೆದಿದೆ. ಆತರ ದುಡ್ಡಿತ್ತು, ಟೀ ಕುಡಿತಿರ್ಲಿಲ್ಲ. ಯಾಕಂದ್ರೆ ಮತ್ತೆ ಕುಡ್ಸೋಕ್ ದುಡ್ಡು ಇರ್ತಿರ್ಲಿಲ್ಲ. ನನಗೆ ಅಷ್ಟು ಕಮಿಟ್ಮೆಂಟ್ಸ್ ಇತ್ತು. ಅದು ಅವ್ರಿಗೆ ಹೇಳೋ ಅಷ್ಟು ವ್ಯವಧಾನ ವ್ಯವಸ್ಥೆ ಅರ್ಥ ಮಾಡಿಸೋದಕ್ಕೆ ನನಗೆ ಇಷ್ಟವೂ ಇರ್ಲಿಲ್ಲ. ನನಗಿರ್ಲಿ ಅಂತ ನನ್ ಟೀ ಕಾಫಿ ಬೇಡಪ್ಪ, ಟೀ ಕುಡಿದ್ರೆ ಪಿತ್ತ, ಕಾಫಿ ಕುಡಿದ್ರೆ ಈಟು ಅಂತ ಹೇಳ್ಬಿಡ್ತಿದ್ದೆ. ಹಾಲು ಕುಡಿದ್ರೆ ಕಫ ಆಗೋದ್ರು, ನೀವು ಹೋಗ್ರೋ. ಆಲ್ಕೋಲ್ ನಮ್ಮ ಮನೆತನಕ್ಕಿಲ್ಲ, ಹೋಗ್ರೋ ಅಂತಿದ್ದೆ.
ಇವನೇನೋ ಕಂಜೂಸೋ ಇನ್ನೊಂದೇನೋ ಅನ್ಕೋತಿದ್ರು. ನಂಗೆ ಗೊತ್ತಿಲ್ಲ, ಯಾವತ್ತೂ ಕೇಳಿಲ್ಲ. ಆದ್ರೆ ಹಿಂದ್ಗಡೆ ನಡೆದಂಥದ್ದು ಬೇರೆ ಬೇರೆ ಘಟನೆಗಳು ಘಾಸಿ ಮಾಡಿರ್ತಕ್ಕಂಥದ್ದು ಉಂಟು. ಅವರೆಲ್ಲೋ ನನಗೆ ಯೋಗ್ಯತೆ ಇಲ್ಲ ಅನ್ಕೋಬಿಟ್ಟಿದ್ರು. ಯೋಗ್ಯತೆ ಸಂಪಾದಿಸ್ಕೊಂಡ ಮೇಲೆ, ನಾ ಹೇಳದ್ನಲ್ಲ, ದೊಡ್ಡವರಾದ ಮೇಲೆ ಕತ್ತೆಯ ಹಾಡಾಡಿದ್ರು ಕೂಡ ಅನ್ನತಕ್ಕಂಥ ಮಾತು. ಪ್ರಪಂಚವೇ ಹಾಗೆ. ಜಾಗ್ರತೆ, ದೊಡ್ಡವರಾಗಿ. ನಿಮ್ಮ ಮನೆಗಾದ್ರೂ ಲೋಕಕ್ಕಾಗ್ಬೇಕು, ದೇಶಕ್ಕಾಗ್ಬೇಕು, ಅದಕ್ಕಿದ್ದಾರೆ ಬೇರೆಯವ್ರು ಯಾರ್ಯಾರು, ಬಿಟ್ಟು. ಅದಕ್ಕೆ ಯಾರ್ಯಾರೋ ಇದ್ದಾರೆ, ದೊಡ್ಡವ್ರದ್ದು ದೊಡ್ಡ ಕಥೆಗಳಿದೆ, ಬಿಟ್ಟು. ನೀವು ನಿಮ್ಮ ಮನೆಗೆ, ನಿಮ್ಮ ವ್ಯವಸ್ಥೆಗೆ ನೀವು ದೊಡ್ಡವರಾಗಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕುಜಗ್ರಹ, ಅಂಗಾರಕ, ಸುಬ್ರಹ್ಮಣ್ಯ, 12 ಈ ರಾಶಿಗಳಲ್ಲಿ, ನವಗ್ರಹಗಳಲ್ಲಿ ಕುಜನಿಗೆ ವಿಶೇಷ ಸ್ಥಾನ ಇದೆ. ಕುಜ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಬಿತ್ತನೆ ಆಗೋಲ್ಲ ಮಕ್ಕಳೇ. ಈ ಭೂಮಿಯೇ ಇಲ್ಲ. ಈ ಭೂಮಿ ಅನ್ನೋದು ಎಲ್ಲೆಲ್ಲ ನಾವು ಬಿತ್ತನೆ ಮಾಡ್ತಿದ್ದೀವಿ, ಬದುಕು ಕಟ್ಟಿದ್ದೇವೆ ಅಲ್ವಾ, ಇದು ಎಲ್ಲದಕ್ಕೂ ವರ ಕೊಟ್ಟಿರೋದು ಆ ಸುಬ್ರಹ್ಮಣ್ಯರ. ಬದುಕೊಳ್ಳಿ ಅಂತ ಆತ ಹಾಕಿರತಕ್ಕಂತ ಒಂದು ಭಿಕ್ಷೆ ಈ ಭೂಮಿ. ನೆನಪಿಟ್ಕೊಳ್ಳಿ. ಈ ಬಿತ್ತನೆ ಹೊಟ್ಟೆಲ್ ಒಂದೊಳ್ಳೆ ಪಾಪು ಆಗ್ಬೇಕು ಅಂದ್ರೆ ಕುಜಗ್ರಹ, ನೆನ್ಪಿಟ್ಕೊಳ್ಳಿ. ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಿದೆ, ಅಬಾರ್ಷನ್ ಆಗ್ತಿದೆ, ಎಗ್ಗಲ್ ಸ್ಟ್ರೆಂತ್ ಇಲ್ಲ, ವೀರ್ಯಾಣುವಲ್ಲಿ ಶಕ್ತಿ ಇಲ್ಲ, ಕೌಂಟಿಂಗ್ ಇಲ್ಲ. ವೀರ್ಯಾಣು ಇದೆ, ಕೌಂಟಿಂಗ್ ಕಡಿಮೆ ಅಂತಾರೆ. ಪುರುಷತ್ವವಿಲ್ಲ. ಪುರುಷತ್ವ ಅಂತ ಹೇಳಿದ ತಕ್ಷಣ ಬೇರೆ ತಪ್ಪಾಗಿ ಅನ್ಕೋಬೇಡಿ. ಆ ಧೈರ್ಯ, ನಿಂತ್ಕೊಳ್ಳೋದು, ಎದುರ್ಸೋದು. ಎದುರ್ಸೋದು ಬೇಡ, ನಿಂತ್ಕೊಳ್ಳೋದು. ಏನ್ ಮಾಡ್ತೀಯೋ ಮಾಡ್ಕೋ ಹೋಗೋಣ ಅಂತ. ಹಿಂಗಾದ್ರು ನಿಂತ್ಕೊಳ್ಳೋದು ಒಂದು ಇರ್ಬೇಕು. ಏನ್ ಮಾಡ್ತಿರೋ ಮಾಡಿ ಅಂತ. ನನಗೆ ಕುಜ ಉಚ್ಚಂಗತ, ವಿಪರೀತ ಮೊಂಡ ಬಂಡ ಕೆಲವು ವಿಚಾರದಲ್ಲಿ. ಅದು ಆಚಾರ್ಯ, ಈ ಅಧ್ಯಾಪಕನಾಗಿ ಮೊದಲು ಅದನ್ನ ಬಿಡಬೇಕು ಅನ್ನೋದನ್ನ ನನ್ನ ಗುರುಗಳು ಹೇಳ್ಕೊಟ್ರು. ಅದಾಗೇ ಬಿಡ್ತಾ 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 ನಿಮ್ಮ ಮುಂದ್ಗಡೆ ಹೀಗೆ ನಿಂತಿದ್ದಾನೆ. ಇನ್ನೂ ಬಿಡೋದು ತುಂಬಾ ಇದೆ. ಆದರೂ ಆ ರೀತಿ ಬರತಕ್ಕಂಥ ಆಪತ್ತಾಗಲಿ, ಸಮಸ್ಯೆ ಆಗಲಿ, ಈ ರೀತಿ ನಿಂತುಕೊಳ್ಳೋದು ಕೂಡ ಕುಜಗ್ರಹವೇ. ಭೂಮಿ, ಒಳ್ಳೆ ಮನೆ ಮಾಡ್ಕೊಂಡಿದ್ದೀರಿ, ಕುಜ. ಮನೆಯೇ ಇಲ್ಲ, ಕುಜ. ಒಳ್ಳೆ ಅಣ್ಣ ತಮ್ಮ ಪಡೆದಿದ್ದೀರಿ, ಕುಜ. ಅಪ್ಪ ಅವನಿಂದಲೇ ನೋವು ತಿಂದಿದ್ದೀವಿ, ಕುಜ. ಕಣ್ಣು ಮುಂದುಗಡೆಯೇ ಅಣ್ಣ ತಮ್ಮಂದಿರದ ಅನ್ಯಾಯ ಸಾವಾಗಿದೆ, ಕುಜ. ಕಣ್ಣು ಮುಂದುಗಡೆಯೇ ಅವರು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ, ಕುಜ. ಒಳ್ಳೆ ಎತ್ತರವಾದ ಮನೆ, ಕುಜ. ಮನೆನೇ ಇಲ್ಲ, ಕುಜ. ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸು, ಕುಜ. ನೆನ್ಪಿಟ್ಕೊಳ್ಳಿ. ಲ್ಯಾಂಡೇ ಇಲ್ಲ, ನಿಮ್ಮ ಲ್ಯಾಂಡ್ ಅನ್ನು ಯಾರೋ ಕಬ್ಜಾ ಮಾಡಿ ಇಟ್ಕೊಂಡಿದ್ದಾರೆ, ಕುಜ. ಹೌದು. ತುಂಬಾ ದೊಡ್ಡ ತೋಟ, ಕುಜ. ತುಂಬಾ ದೊಡ್ಡ ತೋಟ ಹಾಳಾಯ್ತು, ಕುಜ. ತುಂಬಾ ದೊಡ್ಡದಾದಂತ ಈ ಒಂದು ಬೆಳೆಗಳು, ಒಳ್ಳೆ ಬೆಳೆ ಬಂದಿದೆ, ಕುಜ. ಬೆಳೆಗಳು ಚೆನ್ನಾಗಿ ಬಂದು ಹುಳ ಬಿದ್ದು ಹಾಳಾಗಿದೆ, ಕುಜ. ನೋಡಿ, ಒಂದು ಬಲಕ್ಕೆ ನಿರ್ಬಲತ್ವವೂ ಇದೆ, ಒಂದು ಶಕ್ತಿಗೆ ಒಂದು ನಿಶಕ್ತಿಯೂ ಇದೆ. ತುಂಬಾ ಧೈರ್ಯಶಾಲಿ, ಕುಜ. ತುಂಬಾ ಪುಕ್ಲ. ನಾನು ಪುಕ್ಲನೇ ತುಂಬಾ ವಿಚಾರಗಳಲ್ಲಿ. ಹೌದು, ಪುಕ್ಲಾನೆ. ಧೈರ್ಯಕಾರಕ. ವಿಪರೀತ ಧೈರ್ಯ ಕೆಲವೊಂದು ಕೊಟ್ರೆ ಎತ್ತರಕ್ಕೆ ಏರಿದಷ್ಟು ಬೀಳೋ ಭಯನೂ ಇರುತ್ತಲ್ವಾ. ಕುಜ. ನುಗ್ಗು ಬಿಡೋದು, ಕುಜ. ನುಗ್ಗದೇ ಇರೋದು, ಕುಜ. ಧುಮುಕಿ ಬಿಡುವುದು, ಕುಜ. ಧುಮುಕೋಕೆ ಯೋಚನೆ ಮಾಡೋದು, ಕುಜ. ಒಡೆದು ಬಿಡುವುದು, ಕುಜ. ಹೊಡೆತ ತಿಂದುಕೊಂಡು ಬರೋದು, ಕುಜ.
ಜೋರಾಗಿ ಹೋಗಿ ಗುದ್ದು ಬಿಡೋದು ಕುಜ. ಯಾರೋ ಜೋರಾಗಿ ಬಂದು ನಿಮ್ಮನ್ನು ಗುದ್ದೋದು ಕುಜ. ಅಂಗಚ್ಛೇದ ಕುಜ. ಅಂಗಾಂಗ ಬಲಶಾಲಿ ಕುಜ. ಏನು ಅಂಗ ಸೌಷ್ಠವ ಕುಜ. ಏನೋ ಹಿಂಗಾಗ್ಬಿಟ್ಟಿದೀಯಾ ಕುಜ. ನೋಡಿ, ಕಾರಕತ್ವಗಳನ್ನ ಹುಡುಕ್ತೇವೆ. ವಿಪರೀತ ಮದ್ಯ ಕುಜ. ಮದ್ಯವೇ ಕುಡಿಯೋಲ್ಲ ಕುಜ. ವಿಪರೀತ ವೆಜಿಟೇರಿಯನ್ ಸಿಹಿ ಸಾತ್ವಿಕ ಭೋಜನ ಕುಜ. ವಿಪರೀತ ವಿರುದ್ಧಾಭಾಸದ ಭೋಜನ ಅಂದ್ರೆ ಏನೇನೋ ತಿಂತಾರೆ ಅಂತ ಕೇಳ್ತೀವಲ್ಲ, ಅದಿಲ್ಲದೆ ಇದಿಲ್ಲದೆ ಹಣಿಯದೆ ಕುಜ. ಸದಾ ಮತ್ತಲ್ಲಿರ್ತಾರೆ, ನಶೆಯಲ್ಲಿರ್ತಾರೆ ಕುಜ. ನಶೆಗೆ ಒಳಪಡಲ್ಲ ಕುಜ. ಪೊಲೀಸು, ರಕ್ಷಣಾಧಿಕಾರಿ, ಮಿಲಿಟರಿ ಡಿಫೆನ್ಸು ಕುಜ. ಕಳ್ರು, ದೊಡ್ಡ ಕಳ್ರು, ರಾತ್ರಿ ಹಾಕೋ ಕಳ್ರು ಕುಜ. ಹೌದು ಮಕ್ಕಳೇ, ಎಲ್ಲಾ ಗ್ರಹಕ್ಕೂ ಒಂದು ಒಳ್ಳೇದು ಕೊಡ್ತಾನೆ, ಒಂದು ಕೆಟ್ಟದ್ದು ಕೊಟ್ಟಿರ್ತಾನೆ. ಅವನೇನ್ ಬಲಶಾಲಿ, ಹೊಡೆದ ಅಂದ್ರೆ ನಾವು ಅಷ್ಟೇ ಸತ್ತು. ಹೌದಲ್ವಾ? ತುಂಬಾ ದೊಡ್ಡ ಮನೆ ಬಿದ್ದೋದ್ರೆ, ಕಳ್ಕೋಬಿಟ್ರೆ ನೋವೇ ಅಲ್ವಾ ಕುಜ. ಯುದ್ಧಕಾರಕ ಕುಜ. ಯುದ್ಧ ಕಂಡ್ರೆ ಓಡೋಗೋವನು ಕುಜ. ಉತ್ತರ ಕುಮಾರ ದುರ್ಯೋಧನನಿಗೆ ಎಷ್ಟು ಯುದ್ಧೋನ್ಮಾದಿಯೋ, ಅವನ ಮಗ ಉತ್ತರ ಕುಮಾರನಿಗೆ, ಲಕ್ಷ್ಮಣ ಕುಮಾರನಿಗೆ ವಿಪರೀತವಾದಂತ ಪುಕ್ಕಲ್ತನ. ಲಕ್ಷ್ಮಣ ಕುಮಾರನಿಗೆ ತಮಾಷೆ ಗೊತ್ತಿದೆಯಾ? ನೋಡಿ, ಇಲ್ಲಿ ವಿಪರೀತ ಬಲ. ದುರ್ಯೋಧನ 10,000 ಆನೆಗಳ ಬಲ ಅಂತ ಹೇಳ್ತಾರೆ, ನೆನಪಿಟ್ಕೊಳ್ಳಿ. ಸಾಮಾನ್ಯ ಬಲವಲ್ಲ. ಒಂದು ಸುರಶಕ್ತಿಯ ಮುಂದೆ ಒಂದು ಅಸುರ ಶಕ್ತಿಯು ಕೂಡ ಅಷ್ಟೇ ಬಲವಾಗಿ ನಿಂತಿರುತ್ತೆ. ಅವನ ಮಗ ನೋಡಿ ಲಕ್ಷ್ಮಣ ಕುಮಾರ, ಸಿಕ್ಕಾಬಟ್ಟೆ ಪುಕ್ಳ. ಭೀಮ, ಬಲ ಭೀಮ ಕುಜ. ಅಸುರ ಭೀಮ ಘಟೋದ್ಗಜ. ಘಟೋದ್ಗಜ ಕುಜ. ರಕ್ತಪಾತ ಕುಜ. ಅದನ್ನ ನೋಡಿದ್ರು ಬೀಭತ್ಸವ ಕುತ್ಕೊಳ್ಳೋದು ಕುಜ. ಅದನ್ನ ನೋಡಿಯೇ ಮನಪರಿವರ್ತನೆ ಆಗೋದು ಅಶೋಕ ಚಕ್ರವರ್ತಿ ಕುಜ. ಯುದ್ಧೋನ್ಮಾದಿ. ತನ್ನ ಚಿಕ್ಕಮ್ಮನನ್ನ ಯಾವ ರೀತಿ ಚುಚ್ಚಿ ಸಾಯಿಸಿರ್ತಾನೆ ಅಂದ್ರೆ ಅಶೋಕ, ನೆನ್ಪಿಟ್ಕೊಳ್ಳಿ. ಗರ್ಭಕ್ಕೆ ಚುಚ್ಚಿ ಸಾಯಿಸೋದು. ಗರ್ಭದಲ್ಲಿ ಒಂದು ಮಗು ಇದೆ, ಬಿಟ್ಬಿಡು, ಗರ್ಭಿಣಿ ಕಣೋ, ನಿನ್ನ ತಮ್ಮ ಕಣೋ, ಬರೋ ನಾಳೆ ಅಂದ್ರೆ. ನನ್ನ ತಮ್ಮನೇ ಅಲ್ಲ, ನಾಳೆ ನನ್ನ ಪಟ್ಟಕ್ಕೆ ಯಾರು ಇರಬಾರ್ದು, ಅಡ್ಡಗೋಲು ಅಂತ ಹೇಳಿ ಗರ್ಭಕ್ಕೆ ಸೇರಿಸಿ ಚುಚ್ಚಿ ಸಾಯಿಸಿರ್ತಾನ. ಅಂತ ಯುದ್ಧೋನ್ಮಾದಿ ಕುಜ. ಅದೇ ಕಳಿಂಗ ಯುದ್ಧದಲ್ಲಿ ಆ ರಕ್ತಗಳನ್ನ ನೋಡಿ, ಆ ಬಿದ್ದಿರೋ ತುಂಡು ತುಂಡಾಗಿ ಕೈಗಳೊಂದು ಕಡೆ, ಕಾಲುಗಳೊಂದು ಕಡೆ, ಅದೆಲ್ಲ ನೋಡಿ ಇಷ್ಟೇನಾ ಅಂತ ಇಡೀ ಯುದ್ಧವನ್ನೇ ಇನ್ನು ಜೀವಮಾನದಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ತ್ಯಜಿಸಿದಂತಹ ಅಶೋಕ ಚಕ್ರವರ್ತಿ, ದೇವನಾಂ ಪ್ರಿಯ, ಚಂಡಶಾಸನ ಅಂತ ಅನ್ನಿಸ್ಕೊಂಡವನು ದೇವನಾಂ ಪ್ರಿಯ ಆಗಿದ್ದು ಕುಜ. ತುಂಬಾ ಬಲ ಬರೋರು ಎಲ್ಲ ತ್ಯಜಿಸ್ತಾರೆ ಕುಜ. ಪುಟಿನ್ ಕುಜ. ಅಫ್ಘಾನಿಸ್ತಾನ್ ಕುಜ. ಪಾಕಿಸ್ತಾನ್ ಕುಜ. ಚೈನಾ ಕುಜ. ನೋಡಿ, ಇವೆಲ್ಲ ಕುಜಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಬೆಂಕಿಯುಗಳು ನಾಡುಗಳು. ಇರಾನ್, ಇರಾಕ್, ಸೌದಿ, ಮಿಡ್ಲ್ ಈಸ್ಟ್ ಅಲ್ಲಿ ಯಾವಾಗ್ಲೂ ಈ ಸೂಡಾನು, ಆಫ್ರಿಕಾ, ಕಜಕಿಸ್ತಾನು, ಈ ಪ್ರದೇಶಗಳಲ್ಲಿ ನೋಡಿ ಏನಾದ್ರೂ ಒಂದು, ಇಂಡೋನೇಷಿಯಾ, ತೈವಾನು, ಮಲೇಷಿಯಾ, ಈ ಎಲ್ಲ ಸರ್ಪಾಕೃತಿಯ ತಲೆ, ಏನಾದ್ರೂ ಒಂದು ಉನ್ಮಾದ ಇರುತ್ತೆ ಅಲ್ಲಿ. ಗಮನಿಸಿ ನೋಡಿ. ನಮ್ಮ ಕರ್ನಾಟಕ ಕುಜ. ಹೌದು, ನಮ್ಮ ಇಷ್ಟದೇವಿ ನಾಡದೇವಿ ಚಾಮುಂಡೇಶ್ವರಿ ಆದರೆ ನಾವೆಲ್ಲರೂ ಪೂಜೆ ಮಾಡಬೇಕಾಗಿರತಕ್ಕಂಥದ್ದು ನಾಗದೇವತೆಯನ್ನ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಅರಕಲಗೂಡು ರಾಮನಾಥೇಶ್ವರ ಸುಬ್ರಹ್ಮಣ್ಯ ಎಲ್ಲೂ ಇಲ್ಲ ರೀ, ಇಲ್ಲೇ ಇರೋದು. ಎಲ್ಲೂ ಇಲ್ಲ. ಇಷ್ಟು ನಾಗಬನ ನಾಗಕ್ಷೇತ್ರಗಳು ಇರತಕ್ಕಂಥ ಎಲ್ಲೂ ಇಲ್ಲದ ಕ್ಷೇತ್ರ ನಮ್ಮ ಕರ್ನಾಟಕ. ನಾವೆಲ್ಲರೂ ನಾಗಪ್ಪನ ಸೇವೆ ಮಾಡಬೇಕು. ಈಗ ದಕ್ಷಿಣಾಯನ
ಆಷಾಢ ನಾಗಪಂಚಮಿ, ನಾಗಪ್ಪನನ್ನ ಸೇವೆ ಮಾಡತಕ್ಕಂಥದ್ದು ಎಲ್ಲೂ ಇಲ್ಲದ್ದು ನಮ್ಮ ಕರ್ನಾಟಕದಲ್ಲೇ. ಕುಜ ಇದು ಬಲ, ನೆನ್ಪಿಟ್ಕೊಳ್ಳಿ. ಸೊ ಅಂತ ಒಂದು ಈ ಕುಜ 2 ಮನೆಗೆ ಅಧಿಪತಿ. ಒಂದು ಮೇಷರಾಶಿ ತಲೆಭಾಗ, ಅದಕ್ಕೆ ಸಿಟ್ಟು. ಕುಜನಿಗೆ ಸಿಟ್ಟು ಬಂದಾಗ ನಾವೇನ್ ಮಾಡ್ತೀವಿ ಗೊತ್ತಿಲ್ಲ, ಮುಖದ ಮೇಲೆ ಕಲೆಗಳು ಇಟ್ಬಿಡ್ತಾನೆ, ದೊಡ್ಡ ದೊಡ್ಡ ಮೊಡವೆಗಳು ಬರೋದು, ದೊಡ್ಡ ದೊಡ್ಡ ಪಿಂಪಲ್ಸ್ ಬರೋದು, ಮುಖದ ಅಂದ ಹೋಯ್ತು. ಕುಜ ಅಂದ್ರನೇ ನೆನಪಿಟ್ಕೊಳ್ಳಿ, ಸುಬ್ರಹ್ಮಣ್ಯರ ಅಂದಕ್ಕಿಂತ ಅಂದವಿಲ್ಲ ಅಂತ ಹೇಳ್ತವೆ. ಅದಕ್ಕೆ ಬೆಳಿಗ್ಗೆ ಎದ್ದಿದ್ದ ಸುಬ್ರಹ್ಮಣ್ಯ ಸ್ಕಂದ ಕವಚ, ಸುಬ್ರಹ್ಮಣ್ಯ ಸ್ಕಂದ ಷಷ್ಠಿ ಕವಚ, ಭುಜಂಗ ಸ್ತೋತ್ರ, ಇದು ಯಾಕೆ ಕೇಳಬೇಕು ಅಂದ್ರೆ ಅಂದ ಹೆಚ್ಚಿಸ್ಕೋಬೇಕು. ಅಂದ ಯಾವಾಗ ಬರುತ್ತೆ ಗೊತ್ತಾ? ನಮ್ಮ ಮನಸ್ಸು ಪ್ರಫುಲ್ಲ, ಮನಸ್ಸು ಒಳ್ಳೇದನ್ನ ಆಲೋಚನೆ ಮಾಡಿದಾಗ ಒಳ್ಳೆ ಅಂದ ಬರುತ್ತೆ. ಆ ಒಳ್ಳೆ ಮಾತು, ಒಳ್ಳೆ ಚಿಂತನೆ, ಆ ದಿವ್ಯ ಸ್ವರೂಪ ಅದು ಯಾರಲ್ಲಿ ಇರುತ್ತೆ ಗೊತ್ತಾ? ಮಕ್ಕಳಲ್ಲಿರುತ್ತೆ. ನಿತ್ಯ ಬಾಲ್ಯ ಅನ್ನೋದು ಸುಬ್ರಹ್ಮಣ್ಯ, ನಿತ್ಯ ಬಾಲ್ಯಾವಸ್ಥ, ನಿತ್ಯ. ಅದಕ್ಕೆ ಬಾಲಕರಲ್ಲಿ ಅಂದ, ಮಕ್ಕಳಲ್ಲಿ ಇರೋಷ್ಟು ಅಂದ ನಮಗಿದೆಯಾ ಮಕ್ಕಳೇ? ಸದಾ ನಗ್ತಿರ್ತಾರೆ, ತುಂಬ್ತಿರ್ತಾರೆ. ಅವ್ರಿಗೆ ಸುಸ್ತಾಗುತ್ತ ಮಕ್ಕಳೇ? ಇಲ್ಲ. ದಣಿವಾಗುತ್ತ ಮಕ್ಕಳೇ? ಇಲ್ಲ. ತುಂಟುತನ ಕಡಿಮೆ ಇರುತ್ತ ಮಕ್ಕಳೇ? ಇಲ್ಲ. ದುಡುಕು ಕಡಿಮೆ ಆಗುತ್ತ ಮಕ್ಕಳೇ? ಇಲ್ಲ. ಸುಳ್ಳು ಹೇಳ್ತಾರ ಮಕ್ಕಳೇ ಅವರು? ಇಲ್ಲ. ಅಸತ್ಯ ನುಡಿತಾರೆ ಮಕ್ಕಳೇ ಅವರು? ಇಲ್ಲ. ಮೋಸ ಮಾಡ್ತಾರೆ ಮಕ್ಕಳು? ಇಲ್ಲ. ಎಲ್ಲದಕ್ಕೂ ಕುಜನ್ ಕಾರಕತ್ವ. ಒಂಚೂರು ಬಲ ಬರ್ತಿದ್ದಾಗೆ ನಮ್ಮಲ್ಲಿ ಸುಳ್ಳು, ಮೋಸ, ಮುಚ್ಚಿಟ್ಕೊಳ್ಳೋದು, ಬಿಗುವಾಗೋದು, ಮುಖ ಬುಮ್ಮಂತಿರೋದು, ಇದು ಎಲ್ಲದಕ್ಕೂ ಕುಜನ ಕಾರಕತ್ವ ಉಂಟು. ಅವನ ಜೊತೆ ದುಷ್ಟಗ್ರಹಗಳು, ಮುಖ್ಯವಾಗಿ ರಾಹು ಸೇರ್ಕೊಂಡ್ರೆ ಮುಗೀತು. ಕುಜರಾಹು ಸಂಧಿ ಇನ್ನೊಂದು. ಈಗ ನೋಡಿ, ಕುಜ ವೃಷಭಕ್ಕೆ ಬಂದು ರಾಹು ಬೇರೆ ನೋಡ್ತಿದ್ದಾನೆ, ಶನಿ ನಕ್ಷತ್ರದಿಂದ ನೋಡ್ತಿದ್ದಾನೆ. ಅಲ್ಲೋಲ ಕಲ್ಲೋಲಗಳ ಸೃಷ್ಟಿ. ಈ ಮಳೆ, ಗಾಳಿ, ಚೇಷ್ಟೆ, ದುಷ್ಟಶಕ್ತಿಗಳು, ದುರ್ಬುದ್ಧಿಗಳು, ದುರುದ್ದೇಶಗಳು, ಒಂದು ರೀತಿಯ ದುರಂತಗಳು, ಆಕ್ಸಿಡೆಂಟ್ಗಳು, ಅನ್ಯಾಚುರಲ್ ಡೆತ್ ನಿತ್ಯ ಕೇಳ್ತಿದ್ದಾವೆ. ಎಲ್ಲೂ ಕೇಳದ ಸಾವುಗಳು, ಸರಮಾಲೆಯನ್ನು ಕೇಳ್ತಿದ್ದಾವೆ. ಅದರಲ್ಲೂ ವಿಚಿತ್ರ ವಿಚಿತ್ರ ಸಾವುಗಳು, ವಿಚಿತ್ರ ವಿಚಿತ್ರ ಕೋರಿಕೆಯ ಸಾವುಗಳು. ಮೊನ್ನೆ ಯಾರು ಟ್ರೈನ್ ಹತ್ರ ಸೆಲ್ಫಿ ತೆಗಿಲಿಕ್ಕೆ ಹೋಗ್ಬಿಟ್ಟು ದಂಪತಿಗಳು 90 ಅಡಿಯಿಂದ ದುಂಕು. ಸೆಲ್ಫಿ ಹುಚ್ಚು ಹಿಡ್ಕೊಬಿಟ್ಟಿದೆ, ಈ ರೀಲ್ಸ್ ಹುಚ್ಚು. ದೇವರು, ಅಯ್ಯೋ ನನಗೆ ನಗು. ಕಲಿಗಾಲ, ಯಾವ್ಯಾವ ರೂಪದಲ್ಲಿ ತೆಗಿತೀಯಪ್ಪ ನೀನು ಅಂತ ಹೇಳಿದ್ರೆ ನೋಡಿ ಏನ್ ಆನಂದ. ನಾವು ವಿಷಮಯ, ಎಲ್ಲಾ ವಿಷಮಯ, ಊಟ ವಿಷಮಯ, ಹಾಕೋ ಬಟ್ಟೆ ವಿಷ, ತಿನ್ನೋ ಪೇಪರ್ ಇಂದ ಹಿಡಿದು ಎಲ್ಲವೂ ವಿಷಮಯ. ನಾನಾ ರೀತಿ ಕ್ಯಾನ್ಸರ್ಗಳು. ಕುಜರಾಹು ಅಂದ್ರೇನೆ ಕ್ಯಾನ್ಸರ್, ನೆನ್ಪಿಟ್ಕೊಳ್ಳಿ. ಅಂಥದೊಂದು ಭಾವ. ಸೊ ಮೇಷರಾಶಿಗೆ ಆಧಿಪತ್ಯ, ಆಸಕ್ತಿ, ಅಬಲ. ಒಬ್ಬ ವ್ಯಕ್ತಿಯ ಘನತೆ, ಗತ್ತು, ತೂಕ, ಹಾವ ಭಾವ, ಏನೇ ಅವನು ಒಳ್ಳೆಯವನ ಕೆಟ್ಟವನ ಎಲ್ಲ ಇಲ್ಲಿಂದ ಅಲ್ಲ ನೋಡುದು. ಅವನ ಕಣ್ಣು ಮುಖ ತೋರಿಸ್ಕೊಟ್ಬಿಡುತ್ತೆ ಆ ವ್ಯಕ್ತಿತ್ವವನ್ನ. ಇವನ್ ಯಾರು, ಇವನೇನು, ಇವನ್ ಕೋಕ ಬುದ್ಧಿ, ಈ ತರ ಎಲ್ಲ ತೋರಿಸುತ್ತೆ, ಅವರ ಮುಖದಲ್ಲಿ ತೋರಿಸುತ್ತೆ. ನೆನಪಿಟ್ಟುಕೊಳ್ಳಿ. ಅದಕ್ಕೆ ಮೇಷ ಬಾಯಿ, ಕ್ರೋಧ, ಗುಟುರಾಕೋದು, ಕಣ್ಣು ಕೆಂಪಗ್ ಮಾಡ್ಕೊಳ್ಳೋದು, ಒಂಚೂರು ಕೇಳಿದ ತಕ್ಷಣ ಟ್ರಿಗರ್ ಆಗೋದು. ಸೊ ಮೇಷರಾಶಿ ಶಿರಸ್ಸಿನ ಭಾಗ. ಇನ್ನೊಂದು ವೃಶ್ಚಿಕ ರಾಶಿ. ಕುಜನ ಒಂದು ಭಾವ ವೃಶ್ಚಿಕ ರಾಶಿ, ಅಂತರ್ಮುಖಿ, ಗುಹ್ಯ. ಕುಜನನ್ನ ಗುಹ್ಯ ಅಂತ ಕರೀತಾರೆ, ಗುಹಾ ಅಂತ ಕೂಡ ಕರೀತಾರೆ, ಗುಹೆ ಅಂತ ಕೂಡ ಕರೀತಾರೆ, ತಪಸ್ಸು ಅಂತ ಕೂಡ ಕರೀತಾರೆ. ಗುಹ್ಯ ಭಾಗ, ಗುಪ್ತ ಭಾಗ, ಗುಪ್ತಾಂಗ ಭಾಗ. ಕುಜನನ್ನ ಜೆನೆಟಿಕ್ಸ್ ಪ್ರಾಬ್ಲಮ್ಸ್, ಯೂರಿನರಿ ಇನ್ಫೆಕ್ಷನ್ಸ್ ಇರ್ಬೋದು, ಹೈ ಸೆಕ್ಸುವಲ್ ಡಿಸೈರ್ಸ್. ಕುಜನ ಭಾವೆ ಇಲ್ಲವೇ ಇಲ್ಲ. ನಿರ್ವಿಕಾರ ಭಾವ, ಏನು ಮಾಡಲ್ಲ ಗುರುಗಳೇ, ಸಪ್ಪೆ ಸಪ್ಪೆ ಅಂತಾರೆ ಕೆಲವರು. ಕುಜನ ಭಾವ ವಿಪರೀತ ಟಾರ್ಚರ್ ತಡೆಯಕ್ಕಾಗಲ್ಲ ಗುರುಗಳೇ, ಕುಜನ ಭಾವ. ಹೌದು ನೋಡಿ, ಅದಕ್ಕೆ ವೈದಿಕವಾಗಿ ನಾವು ಯಾರನ್ನು ನಿಂದಿಸಲ್ಲ, ಹೋಗಳಲ್ಲ. ಕೆಲವರಿಗೆ ಹೆಚ್ಚು. ನಮ್ಮ ಗುರುಗಳು ಎಷ್ಟು ಚೆನ್ನಾಗಿ ಹೇಳೋರು, ಮಾಧುರಿಕ್ಕಿಂತ ತಕ್ಕುವ, ಶ್ರೀದೇವಿಕ್ಕಿಂತ ಎಕ್ಕುವ ಅನ್ನೋರು ಇರುತ್ತೆ ಎಲ್ಲರಿಗೂ. ನನ್ನನ್ನು ಸೇರಿಸಿ ಎಷ್ಟೋ ವಿಚಾರಗಳು ಕಂಟ್ರೋಲ್ ಆಗೋಲ್ಲ. ನಾನು ಏನಕ್ಕೆ ಈಗ ಆಡ್ತೀನಿ, ನಾನು ಏನು ರಾಮ ಇದು ಅನ್ನತಕ್ಕಂಥ ಭಾವಾರ್ಥ. ಬಿಡುವುದಿಲ್ಲ, ಅದಿದೆ. ನಮ್ಮನ್ನ ಕಂಟ್ರೋಲ್ ಮಾಡೋಕ್ ಬಿಡೋದಿಲ್ಲ ಈ ಕುಜನ ಭಾವ. ಗುಪ್ತಾಂಗಗಳು,
ಜನನಾಂಗಗಳು, ಪೈಲ್ಸು, ಪಿಸ್ತುಲ, ಯೂಟ್ರಸ್ಸು, ಈ ಭಾಗ. ಅದಕ್ಕೆ ವೃಶ್ಚಿಕ ರಾಶಿಯವರಿಗೆ ಈ ಭಾಗ ಸ್ವಲ್ಪ ಅಗಲ, ಇನ್ಫೆಕ್ಷನ್ಸ್, ವಿಪರೀತ ತುಂಟ್ರು ಇಲ್ಲ, ತುಂಟುತನನೇ ಇಲ್ಲ. ಆಡೋದೆಲ್ಲ ಜಾಸ್ತಿ ಆಡ್ಬಿಟ್ರೆ ಆಡೋಕೇನಿದೆ, ಎಲ್ಲ ನೀರೆಲ್ಲ ಎತ್ತು ಖಾಲಿ ಮಾಡಿಬಿಟ್ರೆ ನೀರೆಲ್ಲಿಂದ ಬರುತ್ತೆ? ಬಕೆಟ್ ಅಲ್ಲಿರೋ ನೀರೆಲ್ಲ ಎತ್ತು ಉಯ್ಕೋಬಿಟ್ರೆ. ಅರ್ಥ ಆಯ್ತು ಅನ್ಕೋತೇನೆ ಸಂಸಾರಸ್ಥರಿಗೆ. ತಿಳಿದಿರೋರು ಅಷ್ಟೇ ತಿಳಿಸ್ಬೇಕು, ಅಷ್ಟೇ ವೈದಿಕವಾಗಿ. ಇರೋ ಜೇನೆಲ್ಲ ತಿಂದು ಬಿಟ್ರೆ ಇನ್ನೆಲ್ಲಿಂದ ಜೇನ್ ಬರುತ್ತೆ? ಕಾಯ್ಬೇಕು ಮತ್ತೆ. ಒಂದ್ ಮರಕ್ಕೆ ಇಷ್ಟು ಅಂತ ಹಣ್ಣು ಕೊಡೋ ಒಂದು ಕೆಪಾಸಿಟಿ ಇರುತ್ತೆ. ಎಲ್ಲ ಒಂದೇ ಸಲ ಕಿತ್ಕೊಬಿಟ್ರೆ, ಆ ರೀತಿ ಓಡ್ಬಿಟ್ರೆ, ತಿಂದು ಬಿಟ್ರೆ ಎಷ್ಟೆಷ್ಟು ತಿನ್ನಬೇಕು, ಎಷ್ಟೆಷ್ಟು ಮಾಡಬೇಕು. ಸೊ ದಿಸ್ ಭಾವ ಇಸ್, ಈ ಎರಡರ ತತ್ವ, ಗುಪ್ತ ಶತ್ರುಗಳು, ಗುಪ್ತ ಮಾತುಗಳು, ಗುಪ್ತ ಆಂತರಿಕ ಭಾವಗಳು, ಗುಪ್ತ ಆಲೋಚನೆಗಳು, ಗುಪ್ತವಾಗಿಯೇ ಇಟ್ಕೊಳ್ಳೋದು, ಮಾತೇ ಆಡಲ್ಲ, ಬಿಚ್ಚ ಹೇಳಲ್ಲ, ಹೇಳುದೇ ಇಲ್ಲ. ಶ್ರೀರಾಮ್ ಅಂತ ಕುತ್ಕೋಬಿಟ್ಟಿರ್ತಾನೆ ಹನುಮ. ವೃಶ್ಚಿಕ ಲಗ್ನವಲ್ಲ. ಹನುಮರ ಶಕ್ತಿ ಗೊತ್ತಾಯ್ತಾ ನಮಗೆ ರಾಮ ಬರೋವರೆಗೂ? ಇಲ್ಲ. ಸಾಮಾನ್ಯ ಮಂತ್ರಿಯಾಗಿದ್ದ ಸುಗ್ರೀವನಿಗೆ. ವಾಲಿಯ ವಾಲಿ ಸುಗ್ರೀವರ ಜೊತೆಲಿ ಇದ್ದಿದ್ದು. ಅವರಿಬ್ಬರು ಕಿತ್ತಾಟ ಆದಾಗ ಸುಗ್ರೀವರ ಜೊತೆಲಿ ಬಂದಿದ್ದು. ಅವ್ರ ಜೊತೆಲೆ ಎದ್ದುಕೊಂಡು ಮಂತ್ರಿಯಾಗಿ ಸೇವಕನಾಗಿ ಇದ್ದಂತ ಮನುಷ್ಯ. ರಾಮ ಬರೋವರೆಗೂ ಹನುಮರ ಶಕ್ತಿ ಗೊತ್ತಾಗ್ಲಿಲ್ಲ. ವೃಶ್ಚಿಕ ಲಗ್ನ. ಸೊ ನಿಮ್ಮಲ್ಲಿರೋ ಶಕ್ತಿ, ಆ ಒಂದು ಪೊಟೆನ್ಷಿಯಲ್ ಕೆಪಾಸಿಟಿ, ಬಲ ನಮಗ್ ಗೊತ್ತಿಲ್ಲ. ಗೊತ್ತಾಗದೆ ಹಾಗೆ ಮಾಡೋದು, ಇಲ್ಲ ವಿಪರೀತ ಒಳ ಕ್ಯಾಲ್ಕುಲೇಷನ್ಸ್ ಮಾಡಿಸೋದು. ಅದಕ್ಕೆ ನೀರು ತುಂಬಿಕೊಳ್ಳುತ್ತೆ ನಿಮಗೆ, ಇಲ್ಲ ತಲೆಯಲ್ಲಿ ನೀರು ತುಂಬಿಕೊಳ್ಳುತ್ತೆ, ಇಲ್ಲ ಕಿವಿ ಕೇಳಿಸೋಲ್ಲ, ತಲೆಭಾರ ಆಗೋದು, ಮೈಗ್ರೇನ್ ಆಗೋದು, ಸೈನಸ್ ಆಗೋದು, ಯೂರಿನರಿ ಇನ್ಫೆಕ್ಷನ್ಸ್ ಆಗೋದು, ಪೈಲ್ಸ್ ಆಗೋದು, ಪಿಸ್ತೂಲ್ ಆಗೋದು, ಯೂಟ್ರಸ್ ಇನ್ಫೆಕ್ಷನ್ ಆಗೋದು, PCOD ಆಗೋದು, PCOS ಆಗೋದು. ಇವುಗಳ ತೊಂದರೆಗಳು, ಇವುಗಳೆಲ್ಲವನ್ನ ಸೂಚಿಸಿರುತ್ತೆ. ಸೊ ಅಂತ ಕುಜ ವೃಷಭ ರಾಶಿಗೆ ಬಂದಿರತಕ್ಕಂಥದ್ದು, ಅದರಲ್ಲೂ ರಾಹು ದೃಷ್ಟಿ ಶನಿ ಬೇರೆ ಕೇಂದ್ರದಲ್ಲಿ ಯಾವ ಯಾವ ರಾಶಿಗೆ ತಟ್ಟೆನಲ್ಲಿ ಏನಿಟ್ಟು ಬಿಡ್ತಾನೆ, ತಟ್ಟೆಯಿಂದ ತೆಗೆದು ಬಿಡ್ತಾನ, ಚೆಲ್ಲು ಬಿಡ್ತಾನ, ಇಲ್ಲ ತಿನ್ನದೇ ಆಗಿ ಮಾಡ್ತಾನ, ಇಲ್ಲ ವಿಪರೀತ ತಿನ್ನಿಸ್ತಾನ, ಇವೆಲ್ಲವನ್ನ ಮಾತಾಡೋಣಂತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇವೆಲ್ಲ ಬರೆದಿಟ್ಕೊಳ್ಳಿ ಮಕ್ಕಳೇ. ನಿಮಗೇ ಗೊತ್ತಿಲ್ಲದೆಯೇ ನಿಮಗೆ ಈ ತರದ ಸಮಸ್ಯೆ, ಇಲ್ಲ ಏನೋ ಒಂದು ಒಳ್ಳೇದಾಗಿದೆ, ಯಾವ ಗ್ರಹಕಾರಕತ್ವ ಮನೆ ಆಗಿದೆ, ಕೆಲವೊಂದು ಲಕ್ಷಣಗಳನ್ನ ಕೊಡುತ್ತೆ, ಕೆಲವೊಂದು ಸಿಗ್ನಲ್ಸ್ ಅನ್ನ ಪ್ರಕೃತಿ ಸೂಚಿಸುತ್ತೆ, ಗ್ರಹಗಳು ಹೇಳುತ್ತೆ, ನಿನ್ನ ಶಕ್ತಿ ಇಷ್ಟೇ ಕಣೋ, ನಿನ್ನ ಬಲ ಇಷ್ಟೇ ಕಣೋ ಅನ್ನತಕ್ಕಂಥದ್ದನ್ನ ಸದಾ ಸೂಚಿಸ್ತಕ್ಕಂಥದ್ದು ಆಗ್ತಿರುತ್ತೆ. ನಾವು ಕೇಳಲ್ಲ, ಅದಕ್ಕೆ ಎಲ್ರಿಗೂ ವೈದಿಕ ಎಟ್ಕೋದಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿ ನಿಂತ್ಕೊಳ್ಳೋದು ಇಲ್ಲ. ಎಲ್ಲ ಆದ್ಮೇಲೆ, ಎಲ್ಲ ಮುಗಿದ ಮೇಲೆ ಕಟ್ಟ ಕಡೆಯದಾಗಿ ಭಗವಂತನ ಹತ್ರ ಹೋಗೋ ಹಾಗೆ ನಮ್ಮ ಹತ್ರ ಬರ್ತಾರೆ. ಎಲ್ಲರಿಗೂ ಕೂತ್ಕೋಬಿಟ್ಟಿರ್ತಾರೆ. ಎಲ್ಲರಿಗೂ ಹೇಳಿದ್ರಿ ಮನೆ ಕಟ್ಟಬೇಡಿ ಅಂತ, ಕಟ್ಟದ ಮೇಲೆ ನನ್ನ ತಮ್ಮ ಹೋಗ್ಬಿಟ್ಟ, ನಮ್ಮ ಅಣ್ಣ ಹೋಗ್ಬಿಟ್ಟ, ನಮ್ಮ ಯಜಮಾನ್ರಿಗೆ ಹಿಂಗ ಆಗ್ಬಿಡ್ತು, ಬೇಕಿತ್ತಾ? ಕೇಳಿ. ಪ್ರತಿಯೊಂದನ್ನ ಒಂದು ಮುಖ್ಯ 5 ನಿರ್ಧಾರಗಳು, ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಮದುವೆ, ಮಕ್ಕಳ ಕೆಲಸ, ಬಿಸಿನೆಸ್ಸು, ವ್ಯವಹಾರ, ಭೂಮಿ, ಮನೆ, ಈ ವಿಚಾರಗಳೆಲ್ಲಾದರೂ ನಿಮ್ಮ ಮಟ್ಟಕ್ಕೆ ಅದು ತಟ್ಕೊಳಕ್ಕಾಗಲ್ಲ. ನೀವು ದುಃಖನೂ ತಟ್ಕೊಳ್ಳಲ್ಲ, ಕಷ್ಟನೂ ತಟ್ಕೊಳ್ಳಲ್ಲ, ಎಲ್ಲ ಹೋಗ್ಬಿಡ್ತು ಗುರುಗಳೇ ಅಂತಕ್ಕಂಥದ್ದು. ಇದು ಸಮಸ್ಯೆ. ಇದು ಹೆಂಗಿರುತ್ತೆ ಅಂತ ಹೇಳ್ದ ಅಂದ್ರೆ, ಒಂದಿಬ್ರು ಕುಳಿತುಕೊಂಡು ಬಾರಲ್ಲಿ ಫುಲ್ಲು ಟೈಟ್ ಆಗ್ಬಿಟ್ಟಿರ್ತಾರೆ.
ನೀವು ಯಾವ ಊರ್ ಕಣ್ಲಾ ನಿಂದು? ನೀನ್ ಎಲ್ಲೋ ನೋಡಿದ್ ನೆನಪು ನನ್ಗೆ. ನಂದು ಬೆಂಗಳೂರೇ ಕಣ್ಲ. ಬೆಂಗಳೂರಾ? ನಾನು ಬೆಂಗಳೂರೇ ಕಣೋ. ಸರಿ, ಬೆಂಗಳೂರಲ್ಲಿ ಎಲ್ಲಿ? ಕಮ್ನಳ್ಳಿ ಕಣ್. ಕಮ್ನಳ್ಳಿನೇ ನಾನು ಕೂಡ, ಗೊತ್ತಾ ಅಂತ. ಹೌದಾ, ತಗೋ ಶುರು. ಹಾಗೆ ಕುಡ್ಕೊಂಡು ಕಮ್ನಳ್ಳಿಲೆಲ್ಲೋ, ಅದೇ ಆ ಕುಳ್ಳಪ್ಪ ಸರ್ಕಲ್ ಎದುರುಗಡೆ ಒಂದು ಬೇಕ್ರಿ ಬರುತ್ತಲ್ಲ, ಗಣೇಶ್ ಬೇಕ್ರಿ, ಆ ಬೇಕ್ರಿ ಎದುರುಗಡೆ. ಅರೆ ನಾನು ಅಲ್ಲೇ ಕಣೋ ಇರೋದು. ಡೋರ್ ನಂಬರು? ಡೋರ್ ನಂಬರ್ 89 ಬಾರಿ. ಹೌದಾ, ನಂದು 89 ಬಾರಿ ಏನೇ ಕಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಕ್ಯಾಶರ್ ಬಂದಂತೆ. ಇವತ್ತೇನೋ ಹೊಸ ಕತೆ ಅನ್ನಂತೆ ಸಪ್ಲೈಯರ್ಗೆ. ಸಪ್ಲೈಯರ್ ಹೇಳಿದಂತೆ, ಅಣ್ಣ ಅವ್ರಿಬ್ರು ಟ್ವೀನ್ಸ್ ಇದಾರಲ್ಲ, ಅಣ್ಣ ತಮ್ಮಂದು, ತಿರ್ಗಾ ಇವತ್ತು ಬಂದು ಫುಲ್ ಟೈಟ್ ಆಗ್ಬಿಟ್ಟು ಮಾತಾಡ್ಕೊತಾವ್ರೆ ಅಣ್ಣ ಅಂತ. ಹಂಗಿರುತ್ತೆ ಕತೆ. ಫುಲ್ ಟೈಟ್ ಆಗ್ಬಿಟ್ಟವ್ರೆ ಅಣ್ಣ ತಮ್ಮಂದ್ರುಗಳು, ಕುಡಿದು ಬಿಟ್ಟು ಗುರು ತಿಳಿಯಲಾರದಷ್ಟು ಕುಡಿದು ಬಿಟ್ಟವ್ರೆ, ಚಿಕ್ಕ ಆಗ್ಬಿಟ್ಟವ್ರೆ, ಮಾತಾಡ್ಕೊತಾ ಇದ್ದಾರೆ. ನಾನ್ ಬೆಂಗಳೂರಿನವನು, ಬೆಂಗಳೂರಲ್ಲಿ ಕಮ್ನಳ್ಳಿ ಅವನು, ಕುಳ್ಳಪ್ಪ ಸರ್ಕಲ್ ಅವನು, ಅಲ್ಲಿ ಬಂದು ಗಣೇಶ್ ಬೇಕರಿ, ಅಲ್ಲಿ ಡೋರ್ ನಂಬರ್ 80/9. ಇಬ್ರು ಟ್ವಿನ್ಸ್, ಇಬ್ರು ಅಣ್ಣ ತಮ್ಮದ್ರು, ಒಂದೇ ಮನೆಯವರು. ಎಷ್ಟು ಟೈಟ್ ಆಗ್ಬಿಟ್ಟವ್ರೆ ಅಂದ್ರೆ ಇವನ್ ನಮ್ಮಣ್ಣ ಅಂತ ಇಬ್ರಿಗೂ ಮತ್ತೇರಿ ಕೂತು ಬಿಟ್ಟಿದೆ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಇನ್ನ ಅವ್ರದ್ದು ಇದ್ದಿದ್ದೆ ಬಿಡ ಹೊಸ ಕತೆ, ಇನ್ನೊಂಚೂರು ಬೇರೆ ಏನಾದ್ರು ಹೊಸ ಕತೆ ಇದ್ರೆ ನೋಡೋಣ, ಅದೇ ಹಳೆ ಕತೆ ಅಣ್ಣ ಅಂತ ಹೇಳದಂತೆ. ಹಂಗೆ ನೀವುಗಳು ಹಾಗೆ ಎಲ್ಲರಿಗೂ ಚಿತ್ತೀರದ ಮೇಲೆ, ನಶೆರದ ಮೇಲೆ ಹುಡುಕಾಟ. ವೈದಿಕವಾಗಿ ನಿಮ್ ಸುತ್ತಮುತ್ತ ಯಾರಾದ್ರೂ ಆಚಾರ್ಯರು, ಗುರುಗಳು ಇರ್ತಾರೆ, ಕೇಳಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ ಅಂತ ಹೇಳ್ತಾ, ಅನುರಾಧ ನಕ್ಷತ್ರ ಮೇಷರಾಶಿ, ವಿಶೇಷವಾಗಿ ಚಂದ್ರ ಅಷ್ಟಮದಲ್ಲಿದ್ದಾನೆ, ಶನಿ ವಕ್ರವಾಗಿದ್ದಾನೆ, ಹುಷಾರಾಗಿದೆ. ವೃತ್ತಿಪರವಾಗಿ, ಯಾಕಂದ್ರೆ ಶನಿ ವಕ್ರವಾಗಿ ಚಂದ್ರನನ್ನೇ ನೋಡ್ತಿದ್ದಾನೆ. ಏನಾದ್ರೂ ಧರ್ಮಕ್ಕೆ ದ್ರೋಹ, ಕುಟುಂಬಕ್ಕೆ ದ್ರೋಹ, ದೇಶಕ್ಕೆ ದ್ರೋಹ, ವೃತ್ತಿಗೆ ದ್ರೋಹ, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಮಾಡ್ತಿರ್ತಕ್ಕಂಥವ್ರಿಗೆ ಏನಾದ್ರೂ ಒಂದು ಎಳೆದಾಟ, ಒದ್ದಾಟ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಅಡ್ಡದಾರಿ, ಅಡ್ಡ ಸಂಪಾದನೆ, ಅಡ್ಡ ಆಲೋಚನೆ, ಎಡವಟ್ಟೆ. ನ್ಯಾಯಬದ್ಧವಾಗಿ ಹೋಗ್ತಿರೋ ಸ್ವಲ್ಪ ಪರಿಶ್ರಮ ಇರುತ್ತೆ. ಶ್ರೀನಿವಾಸ ಸುಪ್ರಭಾತ ಕೇಳಿ ಮುಂದಕ್ಕೆ ಹೆಜ್ಜೆ ಹಾಕಿ, ಒಳ್ಳೆದಾಗುತ್ತೆ. ವೃಷಭ ರಾಶಿ, ಶನಿ ವಕ್ರ. ಸೊ ಮಾಡ್ತಿರೋ ಕೆಲಸದ ಮೇಲೆ ನಿಮಗೆ ಗಮನ ಇರೋಲ್ಲ. ಹಾಗೆ ಯಾಕೆ ನಾವು ಸಕ್ಸಸ್ ಆಗಿಲ್ಲ? ಕೋಟಿಗೊಬ್ಬ ನೋಡಿ, ಮೊನ್ನೆ ಯಾರೋ ಪುಣ್ಯಾತ್ಮ ಒಂದು ಪೋಸ್ಟರ್ ಕಳಿಸಿದ್ದ, ಗುಂಡಿಗೆ ದಸಕ್ಕಂತೂ ನಿಜವೇ ಅಲ್ಲ ಸ್ವಾಮಿ, ನೀವೇ ಹೇಳಿ ಗುರುಗಳೇ. ಅಂಬಾನಿ ಮನೆಯಲ್ಲೇನೋ ಮದುವೆ, ಖರ್ಚು ಸಿಕ್ಕಾಬಟ್ಟೆ ಖರ್ಚು. ಯಾರ್ಯಾರಿಗೂ 2 ಕೋಟಿ ವಾಚು, 3 ಕೋಟಿ ವಾಚು, ಬಂದಿರೋರ್ಗೆಲ್ಲ, ಹೋಗಿರೋರ್ಗೆಲ್ಲ ಒಂದು ಡಾನ್ಸು, ಪ್ಲೇನು, ಜೆಟ್ಟು, ಏನೇನೋ ಮಾಡ್ಬೇಕು. ಅದಕ್ಕೆ ಖರ್ಚು ನಿಭಾಯಿಸಕ್ಕೇನೋ ಜಿಯೋ ಪ್ಲಾನು ರೈಸ್ ಮಾಡಿಬಿಟ್ಟಿದ್ದಾನೆ, ಫೋನ್ ಬಿಲ್ಲು. ಇವ್ರ ಮನೆ ಬಂಗಾರ ಆಗೋಗ ಈ ವೊಡಾಫೋನು, ಏರ್ಟೆಲ್ ಅವ್ರಿಗೇನ್ ಕೈ ಕಾಲು ಸೇದೋಗಿತ್ತು. ಅವ್ರ ಮನೇಲಿ ಏನ್ ಫಂಕ್ಷನ್ ಇತ್ತು ಸ್ವಾಮಿ? ಯಾವ ಮದುವೆನೂ ಇಲ್ಲ, ಮುಂಜಿನೂ ಇಲ್ಲ, ಯಾವ ಸಾವು ಇಲ್ಲ, ಯಾವ ಸೀಮಂತನೂ ಇಲ್ಲ. ಅವರು ಬಿಲ್ ಜಾಸ್ತಿ ಮಾಡಿಟ್ಬಿಟ್ಟಿದ್ದಾರೆ ಸ್ವಾಮಿ. ನಿಜಾನೇ ಅಲ್ವಾ? ಅಂಬಾನಿ ಮನೇಲಿ ಏನೋ ಮದುವೆ ಖರ್ಚಿಗೆ ಜಾಸ್ತಿ ಬೇಕು, ದುಡ್ಡು ಜಾಸ್ತಿ ಮಾಡ್ಬಿಟ್ಟ. ಇವರಿಬ್ರು ಯಾಕೆ ಜಾಸ್ತಿ ಮಾಡ್ಬೇಕು? ಇವತ್ತು ನಿಮ್ ಸ್ಥಿತಿ ಹಂಗಿರುತ್ತೆ ವೃಷಭ ರಾಶಿಯವರಿಗೆ. ಶನಿ ವಕ್ರ. ಮಾಡೋದನ್ನ ಬಿಟ್ಟು ಬೇರೆ ಇನ್ನೊಂದೇನೋ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಇರೋ ಕೆಲಸವನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ, ಇನ್ನೊಂದಷ್ಟು ಆತ್ಮತೃಪ್ತಿಯಿಂದ ಮಾಡ್ತೇನೆ ಅಂತ ಹೋಗಿ. ಫಲಾಫಲ ಕೊಡಕ್ ಅವನ್ ಯಾರ್ರಿ? ಭಗವಂತನಿದ್ದಾನೆ, ಅವನನ್ನು ನೆಚ್ಚಿಕೊಂಡು ಮುಂದಕ್ಕೆ ಹೋಗಿ. ಮಿಥುನ ರಾಶಿ, ಚಂದ್ರ 6ನೇ ಮನೆ, ವಿಜಯ ಮಸ್ತು. ಶನಿಸಾರ ಬೇರೆ ಚೆನ್ನಾಗಿದೆ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಸ್ವಲ್ಪ ಕೋಲ್ಡು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಹೃದಯ, ಕೊಲೆಸ್ಟ್ರಾಲ್, BP, ಶುಗರ್, ಸ್ವಲ್ಪ ವ್ಯತ್ಯಯ, ಒತ್ತಡಕ್ಕೆ. ನೀವ್ ಯಾವಾಗ್ಲೂ ಒತ್ತಡದಲ್ಲಿ ಇರ್ತೀರಿ ಬಿಡಿ. ಇಲಿ ಹೋಯ್ತು ಅಂದ್ರೂ ಆನೆ ಹೋಯ್ತು ಅನ್ನತಕ್ಕಂಥ ಭಾವ. ಮೇಲ್ನೋಟಕ್ಕೆ ಮಾತ್ರ ನಿಮ್ಮಷ್ಟು ಗಾಂಭೀರ್ಯ ಇಲ್ಲ, ಒಳಗಡೆ ಮಾತ್ರ ನಿಮ್ಮ ಗಡ 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 ಅಂತ ತಲೆ ಕೆಡ್ಸ್ಕೊತಾ ಇರ್ತೀರಿ. ನೀವು ಹಾಗೆ ಈ ಡಬ್ಬದಲ್ಲಿ 4 ನಾಣ್ಯ ಹಾಕ್ಬಿಟ್ಟು ಹಿಂಗ್ ಶೇಕ್ ಮಾಡಿದ್ರೆ ಹೆಂಗಿರುತ್ತೆ ನೋಡಿ, ಆ ತರದ ಪ್ರಭಾವ. ಎಚ್ಚರಿಕೆ. ಕರ್ಕಾಟಕ ರಾಶಿ,
ಬಿಸಿ ತುಪ್ಪ ನುಂಗೋ ಹಾಗಿಲ್ಲ, ಉಗುಳೋ ಹಾಗಿಲ್ಲ. ಓಂ ನಮಃ ಶಿವಾಯ. ಶಿವನಿಗೆ ಗಮನಿಸಿ ನೋಡಿ, ಗಂಟ್ಲಲ್ಲಿ ವಿಷ, ಇಲ್ಲಿ ಎರಡೂ ಹುಬ್ಬಿನ ನಡುವೆ ಮಹಾ ಬೆಂಕಿ, ಮೂರನೇ ಕಣ್ ತೆಗೆದ್ರೆ ಬೆಂಕಿ ತಾನೆ. ಹೇಗಿದ್ದಾನೆ ನನ್ನ ಶಿವ ಯೋಚನೆ ಮಾಡಿ. ಒಂದ್ ಸ್ವಲ್ಪ ಚಂದ್ರನನ್ನ ಇಟ್ಕೊಬಿಟ್ಟಿದ್ದಾನೆ, ಗಂಗೆಯನ್ನು ಇಟ್ಕೊಂಡಿದ್ದಾನೆ. ನೀವಿವತ್ತು ಆ ರೀತಿ ಇದ್ಬಿಡಿ. ಅಷ್ಟಮದಲ್ಲಿ ಬೇರೆ ಶನಿ ವಕ್ರ, ಇಲ್ಲದ ಅಪವಾದವೋ, ಅವಮಾನವೋ, ಉದ್ಯೋಗವೋ, ಸ್ಟ್ರೆಸ್ಸೋ, ಓಡಾಟವೋ, ಸ್ವಲ್ಪ ಬಳಲಿಕೆಯೂ ಆಗತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಜಪ, ಸಮಾಧಾನ. ಸಿಂಹರಾಶಿ, ಶನಿ ವಕ್ರ, ಎದುರಾಳಿಗಳು ವಕ್ರವಾಗಿ ಏನೋ ತಂತ್ರ ಮಾಡ್ತಿದ್ದಾರೆ, ಹುಷಾರು. ನಾವೊಬ್ಬರೇ ಪ್ರಪಂಚದಲ್ಲಿ ಬುದ್ಧಿವಂತರಲ್ಲ ಮಕ್ಕಳೇ. ನಮಗ್ ಮೀರಿದ ಬುದ್ಧಿವಂತರು ಇದ್ರು, ಇದಾರೆ, ಇರ್ತಾರೆ. ನಾವ್ ಅಂದ್ಕೊಳ್ಳೋದು ನಾವು ಒಬ್ಬರೇ ಕಳ್ರಲ್ಲ, ನಮಗ್ ಮೀರಿದ ಆನೆ ಕಳ್ರಿದ್ರು, ಸಿಂಹದ ಕಳ್ರಿದ್ರು. ವಿಧಾನ್ಸ ಅವನು ಯಾರೋ ನಟ್ವರ್ಲಾಲು ಏನೋ ಹೆಸರು ನಾನು ಕೇಳಿದ್ದೇನೆ, ಮರ್ತು ಬಿಟ್ಟಿದ್ದೇನೆ. ಅವನು ಏನೇನೋ ಮಾರ್ಬಿಟ್ಟಿದ್ನಂತಪ್ಪ, ನಿಜ ಇದು. ಇದು ಒಂದು ಶಶಿಕುಮಾರ್ದು ದೊಡ್ಡಣ್ಣದು ಒಂದು ಪಿಕ್ಚರ್ ಬಂದಿತ್ತು, ತುಂಬಾ ಅದ್ಭುತ. ಹೆಸರು ಮರ್ತು ಬಿಟ್ಟಿದ್ದೇನೆ. ವಿಧಾನಸೌಧನೇ ಮಾರ್ಬಿಟ್ಟಿರ್ತಾರೆ, ಇಬ್ರು ಸೇರ್ಕೋಬಿಟ್ಟು ಒಬ್ಬರ ಮೇಲೆ ಒಬ್ರು. ಇದು ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ, ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು. ಅಂಥದ್ದೊಂದು ಪಂಟ ಇದ್ದ ಉತ್ತರ ಭಾರತದಲ್ಲಿ. ಒಬ್ಬರಿಗೆ ಮೀರಿದ ಒಬ್ಬರು ಕಳ್ರಿರ್ತಾರೆ, ಒಬ್ಬರಿಗೆ ಮೀರಿದ ಒಬ್ಬರು ಮೇಧಸ್ಸು, ಒಬ್ಬರಿಗೆ ಮೀರಿದ ಒಬ್ಬರು ವಿದ್ಯೆ, ಒಬ್ಬರಿಗೆ ಮೀರಿದ ಒಬ್ಬರು ಜ್ಞಾನ. ಸೊ ನೀವು ಒಬ್ಬರೇ ಬುದ್ಧಿವಂತರು ಅನ್ಕೋಬೇಡಿ. ಎದುರುಗಡೆ ಅವನು ಕೂಡ ಏನೋ ತಂತ್ರ, ಕುತಂತ್ರ, ಪ್ರತಿತಂತ್ರ, ರಣತಂತ್ರ, ವಿಜಯ ತಂತ್ರ ಮಾಡ್ತಿದ್ದಾನೆ. ಹುಷಾರಾಗಿ ಆ ತರದ ದೊಡ್ಡ ದೊಡ್ಡ ವ್ಯವಹಾರ, ಕೆಲಸ ಕಾರ್ಯ ಮಾಡುವಾಗ ನೋಡಿ, ಕೇಳಿ, ಹೆಜ್ಜೆ ಇಡಿ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ 3ನೇ ಮನೆ, ಶನಿ 6ನೇ ಮನೆ. ವೃತ್ತಿಪರವಾಗಿಯೂ, ಕುಟುಂಬದ ಪರವಾಗಿಯೂ, ವ್ಯವಹಾರದ ಪರವಾಗಿಯೂ ಆನಂದಕರ, ಚೆನ್ನಾಗಿದೆ. ಅಂದುಕೊಂಡಂತ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ದಿನ. ಶುಕ್ರ ಬೇರೆ ಲಾಭದಲ್ಲಿರ್ತಕ್ಕಂಥದ್ದು, ಬ್ಯೂಟಿಫುಲ್. ಸೂರ್ಯನು 11ನೇ ಮನೆ. ಅಂದುಕೊಂಡಂತ ಎಲ್ಲಾ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ನೀಚ, ಶನಿ ಸಾರದಲ್ಲಿ, ಶನಿ ಬೇರೆ ಪಂಚಮದಲ್ಲಿ ವಕ್ರ. ನಿಮಗೆ ಸಿಗಬೇಕಾದ ಹೆಸರೋ, ದುಡ್ಡೋ, ಗೌರವೋ, ಇನ್ನೊಂದೋ ಸಿಕ್ಕಿಲ್ಲ ಅನ್ನತಕ್ಕಂಥ ಒಂದು ಚೂರು ತಳಮಳಗಳ ಭಾವ ಇರತಕ್ಕಂಥದ್ದು. ಎಚ್ಚರಿಕೆ. ಬಿಡ್ರಿ, ಸಿಗೋಲ್ಲ. ಕೆಲವೊಂದ್ ಸಮಯ ಇಲ್ಲ, ಯಾಕೆ ದುಃಖ ಪಡ್ಬೇಕು? ಅಳ್ತಾ ಕುತ್ಕೊಂಡಿರ್ಬಾರ್ದು, ಕೊರಗ್ತಾ ಇರಬಾರ್ದು. ಈಗ ಇರ್ಬೇಕಿತ್ತು. ಹೌದು, ನಮಗ್ ಸಿಕ್ಕಿದ್ದು ಎಷ್ಟೋ ವಿಚಾರಗಳಲ್ಲಿ ನಾವು ಪುಣ್ಯವಂತರು. ನಾನು ನಿಜವಾಗ್ಲೂ ಭಗವಂತನ ಹತ್ರ ಯಾವಾಗ್ಲೂ ಅದನ್ನ ಹೇಳ್ತೀನಿ. ಎಲ್ಲೋ ಇದ್ದೆ ನಾನು, ಜೋಳಿಗೆ ದಾಸಯ್ಯ, ಕಾಲಲ್ಲಿ ಚಪ್ಪಲಿ ಇರ್ಲಿಲ್ಲ. ಏನಿತ್ತು ನನ್ನ ಹತ್ರ? ಯಾರಿದ್ರು ನನ್ನ ಹತ್ರ? ಇಷ್ಟು ವಿಶೇಷ ಗೌರವ, ಇಷ್ಟು ಸನ್ಮಾನ, ಈ ಹೆಸರು, ಈ ವಿದ್ವತ್ತು, ಈ ಜ್ಞಾನ, ಈ ಗುರುಗಳು, ಈ ಭಂಡಾರ, ಈ ಒಂದು ಜ್ಞಾನ ಭಂಡಾರಗಳ ಜೊತೆಲಿ ನಡೆದಾಡೋ ಒಂದು ರೀತಿ ದೇವರುಗಳ ಜೊತೆಲಿ ನಡೆದು ಬಿಟ್ಟಿದ್ದೇನೆ. ಅಂಥದೊಂದು ಶಕ್ತಿ, ಅದಕ್ಕೆ ನಾನು ತೃಪ್ತಿ ಪಡ್ತೇನೆ. ಇನ್ನೇನ್ ಬೇಕಿದೆ? ಇನ್ಯಾವುದು ಬೇಕು? ಇನ್ನೆಷ್ಟು ದಿನ? ಎಲ್ಲದಕ್ಕೂ ಅಂತ್ಯವಿದೆ. ಇವತ್ತು ತುಲಾ ಆ ರೀತಿ ಅಂದ್ಕೊಂಡು ಹೋಗಿ ಸಮಾಧಾನ. ವೃಶ್ಚಿಕ ರಾಶಿ, ಏನೋ ಒದ್ದಾಟ. ಚಂದ್ರ ಚೆನ್ನಾಗೇ ಇದ್ದಾನೆ, ಶನಿ ವಕ್ರ. ಭಾಗ್ಯಾಧಿಪತಿ ಮನೆಯಲ್ಲಿರೋದು ಭಾಗ್ಯೋದಯ. ಆದ್ರೆ ಹಿರಿಯರ ವಿಚಾರ, ಶನಿ ಬಂದು ವಯಸ್ಸಾದವರು, ಇಲ್ಲ ತೀರಾ ಚಿಕ್ಕವರು, ಮನೆ, ಮಕ್ಕಳು, ಕುಟುಂಬ ಜವಾಬ್ದಾರಿಯಲ್ಲಿ ಸ್ವಲ್ಪ ತಳಮಳ. ಏನ್ ಮಾಡೋಣ? ವೃಶ್ಚಿಕ, ನೀವು ಯಾವಾಗ್ಲೂ ಒಳಗಡೆ ವಿಲವಿಲ ಅಂತಲೇ ಇರ್ತೀರಿ, ಅದು ಬಿಡೋದಿಲ್ಲ. ದಿಸ್ ಇಸ್ ದ. ಇವತ್ತು ಕೂಡ ಅದೇ ರೀತಿ ದೇವಿ ಖಡ್ಗಮಾಲ ದೇವಸ್ಥಾನದಲ್ಲಿ ಕುಳಿತು ಕೇಳೋದೋ, ಓದೋದೋ, ಈ ತರದ್ದು ಮಾಡ್ಕೊಳ್ಳಿ, ಸಮಾಧಾನ. ಧನುಸು ರಾಶಿ, ನೀವು ಸುಮ್ನಿರೋಲ್ಲ, ಬೇರೆಯವ್ರನ್ನೂ ಸುಮ್ನಿರೋಕ್ ಬಿಡಲ್ಲ, ಇಲ್ಲ ಬೇರೆಯವ್ರು ನಿಮ್ಮನ್ನ ಸುಮ್ನಿರೋಕ್ ಬಿಡಲ್ಲ. ಇರ್ಲಾದ್ರೆ ಇರುವೆ ಬಿಟ್ಕೊಂಡ ಅನ್ನೋ ರೀತಿನಲ್ಲಿ ಯಾವ್ದಾದ್ರು ತಲೆನೋವುಗಳು, ಟೆನ್ಷನ್ಗಳು ನೀವು ಹುಡ್ಕೊಂಡು ಹೋಗ್ತೀರಿ, ಇಲ್ಲ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಆದಷ್ಟು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಇರುವೆಯಿಂದ ಕಚ್ಚಿಸ್ಕೋತೀರಿ. ಮಕರ ರಾಶಿ ಚೆನ್ನಾಗಿದೆ, ಶನಿ ವಕ್ರ. ಅಲ್ಲಿಗೆ ಆಲೋಚನೆ ವಕ್ರ, ವ್ಯವಹಾರ ವಕ್ರ, ವೃತ್ತಿ ವಕ್ರ, ಸಂಪಾದನೆ ವಕ್ರ. ನೀವು ಅಂದ್ಕೊಳ್ಳೋದು ಒಂದು, ಕೈಗೆ ಸಿಗೋದೊಂದು. ಮೇ ಬಿ ನೀವು 10 ರೂಪಾಯಿ ಅಂತ ಹೋಗಿದ್ 100 ರೂಪಾಯಿ ಸಿಗ್ಬೋದು, 100 ರೂಪಾಯಿ ಸಿಕ್ಕೇ ಸಿಗುತ್ತೆ ಅಂತ ಹೋಗೋದು 10 ರೂಪಾಯಿ ಸಿಗ್ಬೋದು. ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ನಿಮ್ ಕಂಟ್ರೋಲ್ ಅಲ್ಲೂ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ, ಇದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಸಮಾಧಾನ.
ಇನ್ನು ವಿಶೇಷವಾಗಿ ಕುಂಭರಾಶಿ ಸ್ವಲ್ಪ ಭಾರವೇ, ವೃತ್ತಿಪರವಾಗಿ ಕುಟುಂಬ ಪರವಾಗಿ ಓಡಾಟ ಸುತ್ತಾಟ ಸ್ವಲ್ಪ ಬಸವಳಿಯತಕ್ಕಂಥದ್ದು. ಯಾಕಂದ್ರೆ ದಶಮದಲ್ಲಿ ಚಂದ್ರ ನೀಚ, ಶನಿ ಸಾರದಲ್ಲಿದ್ದು ಶನಿ ವಕ್ರ. ಸೊ ಎಲ್ಲ ತಗೊಂಡು ಓಡ್ಬೇಕು ಮಾಡ್ಬೇಕು ಅಂದಾಗ 4 ಮಾಡು, 4 ತಗೋ, 4 ಕೊಡು, ಸಾಕು ಮಕ್ಳ 2 ರೊಟ್ಟಿ ತಿನ್ನೋದು, ಒಂದಿಷ್ಟು ಉಚ್ಚಲ್ ಚಟ್ನಿ. ನೋಡಿ ಎಷ್ಟು ಲಿಮಿಟ್ ಇಟ್ಕೋತೀರೋ ಅಷ್ಟು ಲಿಮಿಟ್ ಅಲ್ಲಿ ಓಡತಕ್ಕಂಥದ್ದು ಮಾಡಿ. ಸಮಾಧಾನ, ಜಾಸ್ತಿ ಓಡಕ್ ಹೋಗ್ಬೇಡಿ, ಜಾಸ್ತಿ ತಿನ್ಲಿಕ್ಕೂ ಹೋಗ್ಬೇಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ವೃತ್ತಿಯಲ್ಲಿ ನೀವು ತುಂಬಾ ಇವತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ನಿಮ್ ಕೆಲಸ ನೀವು ಮಾಡ್ತಾ ಹೋಗಿ. ಯಾಕಂದ್ರೆ ಕರ್ಮಕಾರಕ ವೃತ್ತಿಕಾರಕ ವಕ್ರ ಅಷ್ಟೇ. ಇನ್ನು ಮೀನರಾಶಿ ಸ್ವಲ್ಪ ಖರ್ಚು ಜಾಸ್ತಿ. ಶನಿ ವಕ್ರ ಇರೋದನ್ನ, ವ್ಯಯದಲ್ಲಿರೋದನ್ನ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು, ಅನ್ಎಕ್ಸ್ಪೆಕ್ಟೆಡ್ ಟೆನ್ಷನ್ಗಳು. ಅಂದ್ಕೊಂಡೇ ಇರಲ್ಲ, ಇದು ಟಿವಿ ಕುಡಿಯೋಣ ಅಂದ್ಕೊಂಡಿದ್ದು ಚೆಲ್ಲೋಗ್ಬೋದು, ಇನ್ನೊಂದ್ಸಲಿ ಟೀ ಮಾಡ್ಕೋಬೇಕಾಗ್ಬೋದು. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ನಾನಾ ರೀತಿ ಖರ್ಚು ವೆಚ್ಚಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು ಅಂದ್ಬಿಟ್ರೆ ನಿಮ್ ಸಂಪಾದನೆಗೆ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ ಸಾಧನೆಗೆ, ನಿಮ್ಮ ಗೌರವಕ್ಕೆ ಯಾವುದೇ ಕೊರತೆ ಬರುವುದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.